ಭಾಗ ದ್ವಾರಕಾಧೀಶ ಅದರ 3ನೇ ಸಂಚಿಕೆಯಿಂದ ಈ ಚರ್ಚೆಯನ್ನು ಪ್ರಾರಂಭ ಮಾಡಲಿಕ್ಕೂ ಮುಂಚೆ ನಾವು ಮಂಗಳಾಚರಣ ಗುರು ಪರಂಪರೆಗೆ ಪ್ರಾರ್ಥನೆಯನ್ನು ಹೇಳಿ ಆಶೀರ್ವಾದವನ್ನು ಪಡೆದು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಆದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಈ ಕೃಷ್ಣ ಕಥಾಮೃತ ಸರಣಿಯಲ್ಲಿ ಇಲ್ಲಿವರೆಗೆ ನಾವು 5 ಭಾಗಗಳ ಚರ್ಚೆಯನ್ನ ಕಂಡಿದ್ವಿ. ಶ್ರೀಮದ್ ಭಾಗವತದ 10ನೇ ಸ್ಕಂದದ ಆಧಾರದ ಮೇಲೆ ನಾವು ಈ ಚರ್ಚೆಗಳನ್ನು ಪ್ರಭುಪಾದರ ಮಾತುಗಳನ್ನು ಅನುಸರಿಸ್ತಾ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. 6ನೆಯ ಭಾಗ ದ್ವಾರಕಾಧೀಶ. ಇದು ಶ್ರೀಕೃಷ್ಣನ ದ್ವಾರಕೆಯ ಲೀಲೆಗಳಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ದ್ವಾರಕಾವಾಸಿಗಳ ರಕ್ಷಣೆಗೆಂದು ಆತ ವಿಶೇಷವಾದ ಕಾರ್ಯಗಳನ್ನು ಕೈಯೆತ್ತಿ ನಿರ್ವಹಿಸಿದ. ಅದರಲ್ಲಿ ನಮ್ಮಂತೆ ಸಾಧಕ ಭಕ್ತರಿಗೂ ಕೂಡ ಅನೇಕ ಪಾಠಗಳಿವೆ. ಅವುಗಳನ್ನು ನಾವು ಇಲ್ಲಿ ಒಂದು ರೀತಿ ಸಂಕ್ಷೇಪವಾಗಿ ಕಾಣ್ತಾ ಇದ್ದೀವಿ. ವಿಸ್ತಾರವಾದ ವರ್ಣನೆಗೆ ನೀವು ಶ್ರೀಲ ಪ್ರಭುಪಾದರ ಶ್ರೀಕೃಷ್ಣ ಪುಸ್ತಕವನ್ನು ಓದಬಹುದು. ಈ ಬಾಣಾಸುರ ಪ್ರಸಂಗ ಇದನ್ನು ನಾವು ಹಿಂದಿನ ಚರ್ಚೆಯಲ್ಲಿ ಕಂಡಿದ್ವಿ. ಬಾಣಾಸುರ ಹೇಗೆ ಅತ್ಯಂತ ಗರ್ವಿತ ಅಹಂಕಾರಿ, ಶಿವನ ಭಕ್ತನಾಗಿದ್ದವ, ಶಿವನಿಂದ ಅನೇಕ ವರಗಳನ್ನು ಪಡೆದಿದ್ದವ. ಆದರೆ ಯಾವಾಗ ದ್ವಾರಕೆಯ ಅನಿರುದ್ಧನನ್ನ ಆತ ಸೆರೆ ಹಿಡಿದು ಗರ್ವದಿಂದ ಆತ ನಡೆದುಕೊಂಡಾಗ ಶ್ರೀಕೃಷ್ಣನೇ ಬಂದು ಆತನ ಗರ್ವಭಂಗವನ್ನು ಮಾಡಿದ. ಅಲ್ಲಿ ಶಿವನು ಕೂಡ ಬಾಣಾಸುರನ ಪಕ್ಷದಲ್ಲಿ ನಿಂತು ಕೃಷ್ಣನ ವಿರುದ್ಧ ಯುದ್ಧ ಮಾಡಿದಂತೆ ಕಾಣಿತು. ಆದರೆ ಅಲ್ಲಿ ಶಿವ ಅವನು ಬಾಣಾಸುರನಂತೆ ಅಜ್ಞಾನದಿಂದ ವರ್ತಿಸಲಿಲ್ಲ. ಆತನಿಗೆ ಸಂಪೂರ್ಣವಾಗಿ ಶ್ರೀಕೃಷ್ಣನ ಸರ್ವೋಚ್ಚ ಸ್ಥಿತಿಯ ಜ್ಞಾನವಿತ್ತು. ಇದನ್ನು ಜಗತ್ತಿಗೆ ಸಾರಲಿಕ್ಕೆ ಅಂತ ಹೇಳಿ ಆತ ಪ್ರತಿಪಕ್ಷದಲ್ಲಿ ನಿಂತು ಶ್ರೀಕೃಷ್ಣನ ಮಹಿಮೆಯನ್ನು ಜಗತ್ತಿಗೆ ತೋರಿಸಿದ. ಮಹಾಭಾರತದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ವಿಶೇಷ ಪಾತ್ರ ಇನ್ನೊಬ್ಬ ಭಕ್ತ ನೆರವೇರಿಸಿದ, ಭೀಷ್ಮ ಪಿತಾಮಹ. ಆತನು ಕೂಡ ಶ್ರೀಕೃಷ್ಣನ ಭಕ್ತನೇ. ಆದರೆ ಆತ ಕೌರವರ ಪಕ್ಷದಿಂದ ಯುದ್ಧ ಮಾಡಿದ. ಕೃಷ್ಣ ಮತ್ತೆ ಕೃಷ್ಣನ ಭಕ್ತರಾದ ಪಾಂಡವರ ವಿರುದ್ಧವಾಗಿ ಯುದ್ಧ ಭೂಮಿಯಲ್ಲಿ ನಿಂತ. ಆದರೆ ಕೊನೆಯಲ್ಲಿ ಆತನ ಸೋಲಾಯಿತು. ಆ ಸೋಲಿನಿಂದ ಅನೇಕ ಅಂಶಗಳನ್ನು ಜಗತ್ತಿಗೆ ಶ್ರೀಕೃಷ್ಣ ತೋರಿಸಿದ. ಒಂದು ಮುಖ್ಯವಾದದ್ದೇನೆಂದರೆ, ಎಷ್ಟೇ ಪರಾಕ್ರಮಿ, ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ಯಾವಾಗ ನನ್ನ ಮತ್ತು ನನ್ನ ಭಕ್ತರ ವಿರುದ್ಧವಾಗಿ ಯಾವೊಬ್ಬ ವ್ಯಕ್ತಿ ನಿಲ್ತಾನೋ ಆತನ ಪರಾಜಯ ಅದು ಖಚಿತ. ಇಲ್ಲಿ ಶಿವನು ಕೂಡ ಅತ್ಯಂತ ಶಕ್ತಿಶಾಲಿ. ಭೌತಿಕ ಜಗತ್ತಿನಲ್ಲಿ ಶಿವನಷ್ಟು ಶಕ್ತಿಶಾಲಿ ಇನ್ಯಾರೂ ಇಲ್ಲ. ಆತ ಬ್ರಹ್ಮನಿಗಿಂತನೂ ಮಿಗಿಲಾದವ. ಹಿಂದೆ ಚರ್ಚೆ ಮಾಡಿದ ಹಾಗೆ ಆತನ ತತ್ವ ಅದು ವಿಶೇಷವಾದದ್ದು. ಬ್ರಹ್ಮ, ಇಂದ್ರ ಇತ್ಯಾದಿ ದೇವತೆಗಳು ಜೀವತತ್ವದಲ್ಲಿ ಅವರನ್ನ ಪರಿಗಣಿಸಲಾದರೆ ಶಿವನನ್ನ ವಿಶೇಷವಾದ ತತ್ವ ಶಂಭು ತತ್ವ ಎಂದು ಪರಿಗಣಿಸಲಾಗ್ತದೆ. ಆತ ಸಾಮಾನ್ಯ ಜೀವಿಯೂ ಅಲ್ಲ. ಆತ ವಿಷ್ಣುವಿನ ವಿಸ್ತಾರ. ಹಾಲು ಮತ್ತು ಮೊಸರಿನ ಸಂಬಂಧದಂತೆ ವಿಷ್ಣು ಮತ್ತು ಶಿವನ ಸಂಬಂಧ ಅಂತ ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಲಾಗಿದೆ. ಇದನ್ನೆಲ್ಲ ನಾವು ನಿನ್ನೆ ಚರ್ಚೆಯಲ್ಲಿ ಕಂಡಿದ್ವಿ. ಆ ಯುದ್ಧದಲ್ಲಿ ಶಿವನ ಮೋಹನವಾಯಿತು. ಅಂದರೆ
ಶಿವನ ಅಸ್ತ್ರಗಳೆಲ್ಲವನ್ನ ಶ್ರೀಕೃಷ್ಣ ತುಂಬ ಅನಾಯಾಸವಾಗಿ ಆತ ವಿಫಲಗೊಳಿಸ್ತಾನೆ. ಶ್ರೀಕೃಷ್ಣನನ್ನ ಮಹಾದೇವನನ್ನ ಆತ ಮೋಹಿತಗೊಳಿಸ್ತಾನೆ. ಆ ಆಕಳಿಕೆಯ ಪ್ರಯೋಗದಿಂದ, ಜೃಂಭಣಾಸ್ತ್ರದ ಪ್ರಯೋಗದಿಂದ. ಅಲ್ಲಿ ಶ್ರೀಕೃಷ್ಣನ ವಿಶೇಷ ಗುಣವಾದಂತಹ ಯಾವ ಗುಣ ಅದು ನೆನಪು ಮಾಡ್ಕೊಳ್ಳಿ, ಯಾವುದದು ಗುಣ? 64 ಗುಣಗಳಲ್ಲಿ ಒಂದದು. ಆ ಗುಣವನ್ನ ಅಲ್ಲಿ ನಾವು ಕಂಡೆವು. ನಿನ್ನೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬ್ರಹ್ಮರುದ್ರಾದಿ ಮೋಹನಂ. ಬ್ರಹ್ಮರುದ್ರಾದಿ ಮೋಹನಂ. ತುಂಬಾ ಸರಿಯಾಗಿ ನೆನ್ಪಿಟ್ಟಿದ್ದೀರಾ. ಪರ್ಫೆಕ್ಟ್. ಸೊ ಹೀಗೆ ಆ ಗುಣಗಳನ್ನು ಕೂಡ ಶ್ರೀಕೃಷ್ಣನ ಈ ಒಂದು ಲೀಲೆಯಲ್ಲಿ ನಾವು ಕಂಡೆವು. ಅದಾದ ಮೇಲೆ ಬಾಣಾಸುರನ ಪರವಾಗಿ ಶಿವ ಕ್ಷಮೆಯಾಚಿಸ್ತಾನೆ. ನಂತರ ಬಾಣಾಸುರನಿಗೂ ಅರಿವಾಗಿ ಪಶ್ಚಾತ್ತಾಪ ಪಡ್ತಾನೆ. ಶಿವ ಬಾಣಾಸುರನ ಪೂರ್ವಜರಾದಂತಹ ಅತಿ ಮಹಾನ್ ಭಕ್ತನಾದಂತಹ ಪ್ರಹ್ಲಾದನನ್ನ ನೆನೆಸ್ಕೊಳ್ತಾ, ನಂತರ ಬಲಿಯನ್ನ ನೆನೆಸ್ಕೊಳ್ತಾ, ವಿಶೇಷವಾಗಿ ಶಿವನನ್ನು ಕೂಡ ವಿಶೇಷ ದೃಷ್ಟಿಯಿಂದ ಕಾಣ್ತಾ ಬಾಣಾಸುರನಿಗೆ ಒಂದು ಪರಮ ಅನುಗ್ರಹವನ್ನ ಮಾಡ್ದ. ಈ ರೀತಿಯಾಗಿ ಮಹಾನ್ ಭಕ್ತರ ಸಂಘದಿಂದಾಗಿ ಆ ಗರ್ವದಲ್ಲಿ ಪೀಡಿತನಾಗಿದ್ದಂತಹ ಬಾಣಾಸುರನೂ ಕೂಡ ನಂತರ ವೈಕುಂಠ ಧಾಮವನ್ನ ಪಡೆದ ಅಂತ ಶ್ರೀಕೃಷ್ಣನೇ ಉದ್ಧವ ಗೀತೆಯಲ್ಲಿ ಉಲ್ಲೇಖ ಮಾಡ್ದ ಮುಂದೆ. ಸೊ ಹೀಗೆ ಹೇಗೆ ಅಸುರ ಪ್ರವೃತ್ತಿ ಉಳ್ಳವನು ಕೂಡ ಭಕ್ತರ ಸಂಘದಿಂದ, ಭಕ್ತರ ಕೃಪೆಯಿಂದ ಅವರ ಮಾರ್ಗವನ್ನು ಅನುಸರಿಸಿ ಶ್ರೀಕೃಷ್ಣನ ಪರಮ ಕೃಪೆಗೆ ಪಾತ್ರರಾದರು ಅನ್ನೋದನ್ನ ಇಲ್ಲಿಂದ ನಾವು ಕಾಣ್ಕೊಳ್ತೀವಿ. ಇದಾದ ಮೇಲೆ ಇನ್ನೊಂದು ವರ್ಣನೆ ಪ್ರಾರಂಭ ಆಗೋದು. ಆ ವರ್ಣನೆ ಹೇಳ್ಬೇಕಂದ್ರೆ ನಾವು ಕ್ರಮಬದ್ಧವಾಗಿ ನೋಡಿದ್ರೆ ಅದು ಸಾಕಷ್ಟು ವರ್ಷಗಳ ಹಿಂದಿನ ಲೀಲೆ. ಅದು ಶ್ರೀಕೃಷ್ಣನ ಮಕ್ಕಳು ಆ ದ್ವಾರಕೆಯ ಹೊರ ಉದ್ಯಾನವನದಲ್ಲಿ ಆಟವಾಡ್ತಾ ಇರಬೇಕಾದ್ರೆ ನಡೆದಂತಹ ಲೀಲೆ ಅದು. ಅವರು ಬಾಯಾರಿಕೆಯಾಗಿ ಒಂದು ಬಾವಿಯಲ್ಲಿ ನೀರು ಪಡೆಯಲಿಕ್ಕೆ ಅಂತ ಬಗ್ಗೆ ನೋಡಿದಾಗ ಅಲ್ಲಿ ಒಂದು ತುಂಬಾ ವಿಶಾಲವಾದಂತಹ ಒಂದು ಜೀವಿ, ಪ್ರಾಣಿ, ಹಲ್ಲಿಯಂತೆ ಉಡದಂತೆ ಕಾಣ್ತಾ ಇದೆ. ಆದರೆ ತುಂಬಾ ಕಷ್ಟದಲ್ಲಿದೆ ಅನ್ನೋದನ್ನ ಗಮನಿಸಿ ಅವರು ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಅದು ಆಗಲಿಲ್ಲ. ನಂತರ ಶ್ರೀಕೃಷ್ಣನ ಬಳಿ ಹೋಗಿ ಈ ಮಾತನ್ನ ಹೇಳಿದಾಗ ಶ್ರೀಕೃಷ್ಣನೇ ಅಲ್ಲಿ ಖುದ್ದಾಗಿ ಬಂದು ಅದನ್ನ ಕಂಡು ಆಶ್ಚರ್ಯ ಏನಿಲ್ಲ, ಆತನಿಗೆ ಎಲ್ಲವೂ ಗೊತ್ತು. ಶ್ರೀಕೃಷ್ಣನಿಗೆ ಆಶ್ಚರ್ಯ ಭರಿಸುವಂತಹ ಮಾತುಗಳು ಯಾವುದೂ ಇಲ್ಲ. ಯಾಕೆಂದ್ರೆ ಜಗತ್ತಿನಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳು ಆತನ ಜ್ಞಾನದಲ್ಲಿಯೇ ಇರ್ತವೆ. ಆತ ಸರ್ವಜ್ಞ ಅಲ್ಲವೇ? ಸೊ ಆದರೂ ಕೂಡ ಲೀಲೆಯಲ್ಲಿ ಆತ ಆ ರೀತಿಯಾದ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾನೆ. ಅಲ್ಲಿ ಅದಕ್ಕೆ ವಿಶೇಷವಾದ ಸ್ವಾರಸ್ಯ ಉಂಟು. ಶ್ರೀಕೃಷ್ಣ ಎಡಗೈಯಿಂದ ಆ ಪ್ರಾಣಿಯನ್ನು ಎತ್ತಲಿಕ್ಕೆ ಪ್ರಯತ್ನಿಸಿದಾಗ ಆ ಸ್ಪರ್ಶ ಮಾತ್ರದಿಂದ ಆ ಪ್ರಾಣಿ ಒಬ್ಬ ದಿವ್ಯ ಪುರುಷನಾಗಿ ರೂಪಾಂತರವಾಯಿತು. ಶ್ರೀಕೃಷ್ಣ ಆ ವ್ಯಕ್ತಿಯನ್ನ ಪ್ರಶ್ನಿಸಿದ, ಯಾರಪ್ಪ ನೀನು, ಎಲ್ಲಿಂದ ಬಂದಿದ್ದೀಯಾ, ನಿನಗೆ ಹೇಗೆ ಈ ಸ್ಥಿತಿ ಆಯಿತು ಅಂತ ಹೇಳಿದಾಗ ಆತ ಹೇಳ್ತಾನೆ, ನಾನು ನೃಗರಾಜ, ನಾನು ಇಕ್ಷ್ವಾಕು ಕುಲದವ, ಸೂರ್ಯವಂಶದವನು, ನಾನು ಅತ್ಯಂತ ಮಹಾನ್ ದಾನ ಕಾರ್ಯಗಳನ್ನ ಮಾಡಿ ವಿಶ್ವಖ್ಯಾತಿಯನ್ನೇ ಪಡೆದಿದ್ದೆ. ನಾನು ಅನೇಕ ಯಜ್ಞ ವ್ರತ ಆಚರಣೆಗಳಲ್ಲಿ ನಾನು ನಿರತನಾಗಿದ್ದೆ. ಹೀಗೆ ನಾನು ಸ್ವರ್ಗ ಇಚ್ಛುಕನಾಗಿದ್ದೆ. ಸ್ವರ್ಗ ಸುಖದ ಇಚ್ಛೆಯಿಂದಾಗಿ ಈ ರೀತಿಯಾದ ಬೃಹತ್ತಾದಂತಹ ಆಚರಣೆಗಳನ್ನ ನಾನು ನೆರವೇರಿಸ್ತಾ ಇದ್ದೆ. ಒಮ್ಮೆ ನನ್ನ ಉದ್ದೇಶ ಆ ರೀತಿ ಇಲ್ಲದಿದ್ರೂ ಕೂಡ ಒಂದು ಅಚಾತುರ್ಯ ನನ್ನ ಕೈಯಿಂದ ನಡೆದು ಹೋಯಿತು. ನಾನು ನೀಡಿದ್ದಂತಹ ಆ ಹಸು, ದಾನವಾಗಿ ನೀಡಿದ್ದ ಹಸುಗಳಲ್ಲಿ ಒಂದು ಹಸು ಮತ್ತೆ ನನ್ನ ಕೊಟ್ಟಿಗೆ ವಾಪಸ್ ಬಂದಿತು. ತಿಳಿಯದೆ ಆ ಹಸುವನ್ನ ನಾನು ಇನ್ನೊಬ್ಬ ಬ್ರಾಹ್ಮಣಿಗೆ ದಾನವಾಗಿ ನೀಡಿದೆ. ಆ ಇಬ್ಬರು ಬ್ರಾಹ್ಮಣರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮನಸ್ತಾಪದಲ್ಲಿ ಅವರು ನನ್ನ ಬಳಿ ಆರೋಪವನ್ನ ತಂದರು. ನೀನು ನನಗೆ ದಾನವಾಗಿ ನೀಡಿದೆ, ಆದರೆ ನೀನು ಅದನ್ನು ಕದ್ದು ಇನ್ನು ನನಗೂ ನೀಡಿದೆ. ಹೀಗೆ ಅವರು ಪ್ರತಿ ಆರೋಪಗಳನ್ನ ಮಾಡ್ತಾ, ನಾನು ಅವರಿಗೆ ಎಷ್ಟೇ ವಿನಂತಿ ಮಾಡಿದ್ರು, ನಾನು ನಿಮಗೆ 1000 ಲಕ್ಷ ಹಸುಗಳನ್ನ ಪ್ರತಿಯಾಗಿ ನೀಡ್ತೇನೆ, ದಯವಿಟ್ಟು ಈ ಹಸುವನ್ನ ಬಿಟ್ಟುಬಿಡಿ. ನೀವು ಈ ರೀತಿ ಕ್ರೋಧಿತರಾದರೆ ನಾನು ನರಕಕ್ಕೆ ತುತ್ತಾಗ್ತೀನಿ ಅನ್ನೋ ಒಂದು ವಿನಂತಿಯನ್ನು ಕೂಡ ಮಾಡಿದೆ. ಆದರೆ ಆ ಬ್ರಾಹ್ಮಣರು ಅದನ್ನ ಸ್ವೀಕರಿಸಲಿಲ್ಲ. ಅಲ್ಲಿಂದ ಅವರು ಅತೃಪ್ತರಾಗಿ ಹೊರಟೆ ಹೋದರು.
ಹಾಗಾಗಿ ನನಗೆ ಆ ಒಂದು ಆ ಬ್ರಾಹ್ಮಣರ ಅತೃಪ್ತಿ ಅಥವಾ ಅಸಂತುಷ್ಟಿಯ ಒಂದು ಫಲ ನನಗೆ ದೊರಕಿತು. ಜೀವನದ ಅಂತ್ಯದ ಸಮಯದಲ್ಲಿ ಯಮ ನನಗೆ ಆ, 2 ಆಯ್ಕೆಗಳನ್ನು ಮುಂದಿಟ್ಟ. ಯಾವುದನ್ನು ನೀನು ಆಯ್ಕೆ ಮಾಡ್ತೀಯ ಅಂತ? ನಿನ್ನ ಪಾಪದ ಫಲವನ್ನು ಅನುಭವಿಸ್ತೀಯೋ ಅಥವಾ ನಿನ್ನ ಪುಣ್ಯದ ಫಲವನ್ನು ಅನುಭವಿಸ್ತೀಯೋ ಅಂತ. ನಾನು ಮೊದಲು ಪಾಪದ ಫಲವನ್ನು ಅನುಭವಿಸ್ತೀನಿ ಅಂತ ಆಯ್ಕೆ ಮಾಡಿದೆ. ಹಾಗಾಗಿ ಈಗ ನಾನು ಈ ಹಲ್ಲಿಯ ಆ ಜನ್ಮವನ್ನು ಪಡೆದಿದ್ದೀನಿ. ಅತ್ಯಂತ ನಿಕೃಷ್ಟವಾದಂತಹ ಜನ್ಮ. ಏಕೆಂದ್ರೆ ಪ್ರಾಣಿ ಜನ್ಮವೇ ಹಾಗೆ. ಆ ಮನುಷ್ಯ ಜನ್ಮ ಅದು ಪ್ರಜ್ಞೆಯಲ್ಲಿ ವಿಶೇಷವಾದಂತಹ ಪ್ರಜ್ಞೆಯ ಅಭಿವೃದ್ಧಿಯಲ್ಲಿ ವಿಶೇಷವಾದಂತಹ ಹಂತ ಅದು. ಪ್ರಾಣಿಗಳು ಕೇವಲ ತಮ್ಮ ಆಹಾರ, ತಮ್ಮ ದೈಹಿಕ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಮಾತ್ರ ಅವರ ಪ್ರಜ್ಞೆ ಸೀಮಿತವಾಗಿರ್ತದೆ. ಆದರೆ ಮನುಷ್ಯನ ಪ್ರಜ್ಞೆ ಈ ದೈಹಿಕ ಅವಶ್ಯಕತೆಗಳನ್ನು ಮೀರಿ ಉನ್ನತವಾದಂತಹ ಚಿಂತನೆಗಳನ್ನು ಮಾಡುವುದು, ಜಿಜ್ಞಾಸೆಯನ್ನ ಪಡುವುದು, ಬ್ರಹ್ಮ ಜಿಜ್ಞಾಸೆ ಈ ರೀತಿಯಾದಂತಹ ಕಾರ್ಯಗಳಲ್ಲಿ ಅವರು ಚಿಂತನೆಗಳನ್ನು ತೊಡಗಿಸಬಹುದು. ಹೀಗೆ ಪ್ರಾಣಿ ಜನ್ಮ, ಅದರಲ್ಲೂ ಕೂಡ ಈ ಅಶುಭವೆನ್ನುವಂತಹ ಈ ಸರೀಸೃಪ ಅಥವಾ ಈ ಹಲ್ಲಿಯ ಜನ್ಮವನ್ನ ಪಡೆದೆ. ಆದರೂ ಕೂಡ ಕೆಲವರು ಇದನ್ನ ಪ್ರಶ್ನಿಸಬಹುದು, ಈ ಜನ್ಮದಲ್ಲಿ ಈತನಿಗೆ ಶ್ರೀ ಕೃಷ್ಣನ ಸಂದರ್ಶನ ಹೇಗಾಯಿತು? ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ. ತಿಳಿಯದೆ ಮಾಡಿದಂತಹ ಒಂದು ಸಣ್ಣ ಲೋಪ ಅಥವಾ ದೋಷದ ಕಾರಣದಿಂದಾಗಿ ಒಬ್ಬ ಮಹಾನ್ ರಾಜನಿಗೆ ಇಂತಹ ಪರಿಣಾಮ ಎದುರಿಸಬೇಕಾಯ್ತಾ? ಅದು ಮೊದಲ ಪ್ರಶ್ನೆ ಉಂಟಾಗ್ಬೋದು. ಎರಡನೇದಾಗಿ, ಅದೇನೇ ಆಗ್ಲಿ, ಆತ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದ್ರೆ ಪುಣ್ಯ ಕಾರ್ಯದ ಫಲವಾಗಿ ಶ್ರೀಕೃಷ್ಣನ ಕೃಪೆ ಅವನಿಗೆ ದೊರಕ್ತಾ? ಶ್ರೀಕೃಷ್ಣನ ಕೃಪೆಗೆ ಕಾರಣ ಏನು? ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಇಲ್ಲಿ ನಮಗೆ ಉಂಟಾಗಬಹುದು. ಈ ದಿನದ ಚರ್ಚೆಯಲ್ಲಿ ಅದರ ಬಗ್ಗೆ ಸ್ವಲ್ಪ ಒಂದು ರೀತಿ ಅಂಶಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಬನ್ನಿ. ಸೊ ಹೀಗೆ ತನ್ನ ವೃತ್ತಾಂತವನ್ನೆಲ್ಲ ಹೇಳುವಾಗ ನೃಗರಾಜ ಒಂದು ವಿಶೇಷವಾದಂತಹ ರಹಸ್ಯವನ್ನ ಹೇಳ್ತಾನೆ. ಅದನ್ನು ನಮ್ಮ ಆಚಾರ್ಯರು ಭಾಗವತದ ಶ್ಲೋಕದ ಕುರಿತಾಗಿ ವ್ಯಕ್ತಪಡಿಸಿದ್ದಾರೆ. ಒಮ್ಮೆ ಈ ರೀತಿ ನೃಗರಾಜ ತನ್ನ ಅತ್ಯಂತ ವಿಸ್ತಾರವಾದಂತಹ ಪುಣ್ಯ ಕರ್ಮಕಾಂಡದ ಕಾರ್ಯಗಳಲ್ಲಿ ಆತ ತೊಡಗಿದ್ದ. ಕರ್ಮಕಾಂಡದ ಕಾರ್ಯ ಏನಿದು? ಕರ್ಮಕಾಂಡ ಎಂದರೆ ವೈದಿಕ ಆಚರಣೆಗಳು, ಯಜ್ಞ, ವ್ರತ, ಪೂಜೆ ಇತ್ಯಾದಿ ದೇವಿ ದೇವತೆಯರ ಕುರಿತಾಗಿ ಮಾಡುವಂಥದ್ದು. ಅಲ್ಲೂ ಕೂಡ ಕೆಲವೊಂದಿಷ್ಟು ವಿಷ್ಣು ಭಕ್ತಿ ಇರುತ್ತೆ, ಆದರೆ ಗೌಣ ರೂಪದಲ್ಲಿರುತ್ತೆ. ಆದರೆ ಮುಖ್ಯವಾಗಿ ಪ್ರಧಾನವಾಗಿ ದೇವಿ ದೇವತೆಯರ ಪೂಜೆ ಅತ್ಯಂತ ನೇಮಬದ್ಧವಾಗಿ ನಡೆದುಕೊಳ್ಳಬೇಕಾಗ್ತದೆ. ವಿಶೇಷವಾಗಿ ಉದ್ದೇಶ ಇರ್ತದೆ ಸ್ವರ್ಗದ ಸುಖ ಅಥವಾ ಭೌತಿಕ ಉದ್ದೇಶಗಳನ್ನು ಪೂರ್ತಿ ಮಾಡಿಕೊಳ್ಳುವಂಥದ್ದು. ಈ ರೀತಿಯ ಕಾರ್ಯಗಳಲ್ಲಿ ಸದಾ ಈ ನೃಗರಾಜ ನಿರತನಾಗಿದ್ದ. ಆತ ದಾನ ನೀಡುವ ಹಿಂದಿನ ಉದ್ದೇಶವೂ ಅದೇ ಆಗಿತ್ತು. ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಒಂದು ಅಕ್ಕಿ ದಾನ ನೀಡಿದ್ರೆ ಅಥವಾ ಒಂದು ಮುಷ್ಟಿಯಷ್ಟು ಅಕ್ಕಿ ದಾನ ನೀಡಿದ್ರೆ, ಅದರಲ್ಲೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಯೋಗ್ಯರಿಗೆ ದಾನವನ್ನ ನೀಡಿದಾಗ ಮುಂದಿನ ಜನ್ಮದಲ್ಲಿ ಎಂದೂ ಕೂಡ ಅನ್ನದ ಕೊರತೆ ಉಂಟಾಗೋದಿಲ್ಲ. ನಾವು ಎಷ್ಟು ದಾನವನ್ನ ನೀಡ್ತೀವೋ ಅದಕ್ಕೆ 2ರಷ್ಟು, 6ರಷ್ಟು, 100ರಷ್ಟು ಪ್ರತಿಫಲವಾಗಿ ನಾವು ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವೆ. ಈ ರೀತಿ ಮುಂದಿನ ಭವಿಷ್ಯದ ಸಮೃದ್ಧಿಯ ಬಗ್ಗೆ ಇಚ್ಛೆ ಇಟ್ಟು ಜನ ಈ ರೀತಿಯಾದಂತಹ ದಾನ ಧರ್ಮ ಆಚರಣೆಗಳನ್ನು ಮಾಡ್ತಾರೆ. ಇದು ಪುಣ್ಯದ ಗಣನೆ. ಈ ಪುಣ್ಯ ನಮಗೆ ಭೌತಿಕ ಸುಖ ನೀಡಿದ್ರೂ ಕೂಡ ಇದು ನಮ್ಮನ್ನ ಭೌತಿಕ ಜಗತ್ತಿಗೆ ಆಗಿಡುತ್ತೆ. ಹಾಗಾಗಿ ಪುಣ್ಯ ಪಾಪಕ್ಕಿಂತ ಶ್ರೇಷ್ಠ ಅಂತ ಕಂಡರೂ ಅದು ಕೂಡ ಲೌಕಿಕವೇ.
ಸೊ ಹೀಗೆ ಈ ರೀತಿಯಾದಂತಹ ಕಾರ್ಯಗಳಲ್ಲಿ ನಿರತನಾಗಿದ್ದಂತಹ ನೃಗರಾಜ ಒಮ್ಮೆ ಬಹಳ ವಿಶೇಷವಾದಂತಹ ಒಂದು ಘಟನೆ ನಡೆಯಿತು. ಏನದು? ಒಂದು ದಿನ ಆತನ ಬಳಿ ಒಬ್ಬ ವೈಷ್ಣವ ಬಂದ, ಒಬ್ಬ ಭಕ್ತ ಬಂದ, ವಿಷ್ಣು ಭಕ್ತ ಬಂದ. ಆತ ತನ್ನ ಬಳಿ ಇದ್ದಂತಹ ಸಣ್ಣ ಶ್ರೀ ಗೋವಿಂದನ ವಿಗ್ರಹಕ್ಕೆ ದೇವಸ್ಥಾನವನ್ನ ಮಾಡಲಿಕ್ಕೆ ಬಹಳ ಬಯಕೆ ಇಟ್ಕೊಂಡಿದ್ದ. ನನ್ನ ವಿಗ್ರಹಕ್ಕೆ ಒಂದು ಸುಂದರವಾದ ದೇವಸ್ಥಾನವನ್ನ ಮಾಡಬೇಕು, ಅಲ್ಲಿ ಆರಾಧನೆಯನ್ನ ಚೆನ್ನಾಗಿ ನಾನು ನೆರವೇರಿಸಬೇಕು ಆ ಶ್ರೀ ಗೋವಿಂದನ ಸಂತುಷ್ಟಿಗೆಂದು ಅಂತ ಆತ ಅತ್ಯಂತ ಇಚ್ಛೆ ಇಟ್ಟುಕೊಂಡಿದ್ದ. ಅಷ್ಟೇ ಅಲ್ಲದೆ ನಾನು ಆ ಭಗವಂತ ಗೋವಿಂದನ ಮಹಿಮೆ ಭಗವದ್ಗೀತೆ ಮತ್ತು ಭಾಗವತ ಶಾಸ್ತ್ರಗಳಲ್ಲಿ ಏನು ವರ್ಣಿಸಿದೆ ಅದನ್ನ ನಾನು ಪಠಿಸಬೇಕು, ಓದಬೇಕು ಅನ್ನುವಂಥ ತೀವ್ರವಾದಂತಹ ಇಚ್ಛೆ. ಆತ ಶುದ್ಧ ಭಕ್ತನಾಗಿದ್ದ. ಆತ ಮಾಡುವ ಕಾರ್ಯಗಳೆಲ್ಲ ಭಗವಂತನ ಸಂತುಷ್ಟಿಗೆಂದು ಮೀಸಲಿಟ್ಟವಾಗಿವೆ. ನೃಗರಾಜ, ಓ ಈ ರೀತಿಯಾದಂತಹ ಒಬ್ಬ ಸಾಧು ಪುರುಷ ಬಂದಿದ್ದಾನೆ, ಆತನಿಗೆ ನಾನು ನೆರವು ಮಾಡಿದರೆ ನನಗೆ ಮಹಾನ್ ಪುಣ್ಯ ದೊರಕತ್ತೆ ಅಂತ ಹೇಳಿ ನೃಗ ಆ ವೈಷ್ಣವನಿಗೆ ಸಹಾಯವನ್ನ ಮಾಡಿದ. ಅನೇಕರಿಗೆ ಆತ ದಾನ ಧರ್ಮವನ್ನ ಮಾಡ್ತಾ ಇದ್ದ. ಹಾಗಾಗಿ ಈ ಸಾಧು ಪುರುಷನಿಗೂ ಕೂಡ ಆತನ ಅವಶ್ಯಕತೆಗಳಿಗೆ ಏನು ಬೇಕಿತ್ತು ಅವೆಲ್ಲವನ್ನು ಕೂಡ ಆತ ನೀಡಿದ. ಸುಂದರವಾದ ದೇವಸ್ಥಾನವನ್ನು ಕಟ್ಟಿಕೊಟ್ಟ. ಈ ರೀತಿಯಾದಂತಹ ಗೀತೆ ಭಾಗವತ ಶಾಸ್ತ್ರಗಳ ಪ್ರತಿಯನ್ನ ಆತ ಲಿಖಿತ ರೂಪದಲ್ಲಾಗಿರಿಸಿ ಅವರಿಗೆ ನೀಡಿದ. ಅದರಿಂದ ಈ ಭಕ್ತ ಅತ್ಯಂತ ಸಂತುಷ್ಟನಾಗಿ ಆತನಿಗೆ ಆಶೀರ್ವಾದವನ್ನು ನೀಡಿದ. ಹೇ ರಾಜ, ನೀನು ಮಾಡಿರೋ ಕಾರ್ಯದಿಂದ ನನಗೆ ತುಂಬ ಸಂತೋಷವಾಗಿದೆ, ನಾನು ನಿನಗೆ ಆಶೀರ್ವಾದವನ್ನ ನೀಡ್ತಾ ಇದ್ದೀನಿ, ನೀನು ಭಗವಂತನ ದರ್ಶನವನ್ನ ಶೀಘ್ರವೇ ಪಡಿ. ಇದನ್ನ ಕೇಳಿದಾಗ ನೃಗರಾಜನ ಮನಸ್ಸಿನಲ್ಲಿ ಭಗವಂತನನ್ನ ಶ್ರೀಕೃಷ್ಣನನ್ನ ಕಾಣುವ ಬಯಕೆ ಹುಟ್ಟಿತು. ಅಲ್ಲಿವರೆಗೆ ಆತ ಕೇವಲ ಭೌತಿಕ ಇಚ್ಛೆಗಳ ಸಾಗರದಲ್ಲಿ ಮುಳುಗಿ ಹೋಗಿದ್ದವ. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ಆತನ ಉದ್ದೇಶ ಕೇವಲ ಭೌತಿಕ ಸುಖದ ಪ್ರಾಪ್ತಿಗಾಗಿತ್ತು. ಆದರೆ ಈ ಭಕ್ತನ ಆಶೀರ್ವಾದದ ಕಾರಣದಿಂದಾಗಿ ಆತನ ಹೃದಯದಲ್ಲಿ ಈಗ ಕೃಷ್ಣನನ್ನ ದರ್ಶನ, ಕೃಷ್ಣನನ್ನ ಕಾಣುವ, ಕೃಷ್ಣನ ಸೇವೆಯನ್ನ ಮಾಡುವಂತಹ ಆ ಹಂಬಲ, ಆಸೆ ಈಗ ಚಿಗುರಿದೆ. ಆ ಹಂಬಲ, ಆಸೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಉತ್ಕಂಠವಾಯಿತು. ಆ ಪ್ರಭಾವದಿಂದಾಗಿ ನಾನು ನಿನ್ನ ಮುಂದೆ ಈ ರೀತಿಯಾಗಿ ಪ್ರಕಟನಾಗಿದ್ದೀನಿ ಅಷ್ಟೇ. ನೀನು ಈ ಅನುಗ್ರಹ ನೀಡುವುದರ ಹಿಂದಿನ ಕಾರಣ ಆ ಭಕ್ತನ ಆಶೀರ್ವಾದ. ಹೇ ಶ್ರೀಕೃಷ್ಣ ಅಂತ ನೃಗರಾಜ ಆ ಭಕ್ತನನ್ನ ಸ್ಮರಿಸ್ತಾನೆ. ಇಲ್ಲಿ ಭಕ್ತಿಯ ಒಂದು ಮಹಾನ್ ರಹಸ್ಯ ನಮಗೆ ತಿಳಿಯುತ್ತೆ. ಏನದು? ಭಗವಂತನ ಕೃಪೆಯನ್ನ ಪಡಿಬೇಕಾದರೆ ಮುಂಚೆ ನಾವು ಭಕ್ತರ ಕೃಪೆಯನ್ನ ಪಡಿಬೇಕು. ಭಕ್ತರ ಕೃಪೆಯಿಂದನೇ ಭಗವಂತನ ಕೃಪೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ. ಇಲ್ಲವಾದರೆ ಅದು ಸಾಧ್ಯ ಆಗೋದಿಲ್ಲ. ವಿಶೇಷವಾಗಿ ಭಗವಂತನ ಪ್ರೇಮವನ್ನ, ಭಗವತ್ ಪ್ರೇಮವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶವಿರುವವರು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಮುಕ್ತಿಯನ್ನ ಪಡೆಯಲಿಕ್ಕೆ ಬಯಸುವವರು ಈ ರೀತಿಯಾದಂತಹ ಆಧ್ಯಾತ್ಮಿಕ ಕಾರ್ಯಗಳು, ಜ್ಞಾನ ಅಥವಾ ಯೋಗ ಮಾರ್ಗ ಅಥವಾ ಸ್ವಲ್ಪ ಭಕ್ತಿ ಅದರಲ್ಲೂ ಕೂಡ ಮಿಶ್ರಣ ಮಾಡಿಕೊಂಡು ಪಾಲನೆ ಮಾಡಿದ್ರೆ ಅವರಿಗೆ ಮುಕ್ತಿ ದೊರಕತ್ತೆ. ಆದರೆ ಭಗವತ್ ಪ್ರೇಮವನ್ನ ಬಯಸುವವರು ಭಕ್ತರ ಕೃಪೆಯನ್ನ ಮೊದಲು ಪಡೆಯಬೇಕು. ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಇದನ್ನ ಇನ್ನಷ್ಟು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಭಾಗವತದಲ್ಲಿ ಇದರ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೀವಿ. ಸೊ ವಿಶೇಷವಾಗಿ ಚೈತನ್ಯ ಸಂಪ್ರದಾಯದಲ್ಲಿ ಹೇಳಿರುವಂತಹ ಆ ಉನ್ನತವಾದಂತಹ ಭಕ್ತಿ, ಭಕ್ತಿಯಲ್ಲಿ ಎರಡು ವಿಧ, ವೈಧಿ ಮಂತರ ರಾಗಾನುಗ ಅಂತ. ಇವು ಸಾಧನ ಭಕ್ತಿಗಳ ವರ್ಗಗಳು. ವಿಧಿ ಭಕ್ತಿ ಎಂದರೆ ನಿಯಮವನ್ನ ಪಾಲಿಸಿ ಅದರಿಂದ ಗುರುಗಳ ಆದೇಶವನ್ನ ಪಾಲಿಸ್ತಾ ಭಗವಂತನನ್ನು ಸಂತುಷ್ಟಿಪಡಿಸುವುದು. ರಾಗಭಕ್ತಿ ಎಂದರೆ ಭಗವಂತನಿಗೆ ನೈಸರ್ಗಿಕವಾದಂತಹ ಆಕರ್ಷಣೆಯ ಕಾರಣದಿಂದಾಗಿ ಆತನನ್ನು ಸಂತುಷ್ಟಿಗೊಳಿಸುವುದು.
ಅಲ್ಲಿಯೂ ಕೂಡ ಗುರುವಿನ ಪಾತ್ರವಿದೆ, ಅಲ್ಲಿಯೂ ಕೂಡ ಶಾಸ್ತ್ರದ ಪಾತ್ರವಿದೆ. ಆದರೆ ಅದಕ್ಕೂ ಮಿಗಿಲಾಗಿ ಶ್ರೀಕೃಷ್ಣನ ದಿವ್ಯ ಗುಣ, ಆತನ ವ್ಯಕ್ತಿತ್ವದ ಪ್ರಬಲವಾದ ಆಕರ್ಷಣೆ ಅದು ಮುಖ್ಯ. ಸೊ ಅದು ಉನ್ನತ ಸ್ತರದ ಭಕ್ತಿ. ಚೈತನ್ಯ ಮಹಾಪ್ರಭು ಈ ರೀತಿಯಾದಂತಹ ಭಕ್ತಿಯನ್ನು ವಾಯ್ಸ್ ಜಗತ್ತಿಗೆ ಕೇಳಿಸಿಲ್ಲ, ನೀಡ್ಲಿಕ್ಕೆ ಅಂತ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹರೇ ಕೃಷ್ಣ, ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹಾ ಕೇಳಿಸ್ತಾ ಇದೆ ಪ್ರಭುಜಿ, ಕರೆಕ್ಟ್ ಆಗಿದೆ. ಕೇಳಿಸ್ತಾ ಇದೆ ಓಕೆ ಪ್ರಭು, ಚೆನ್ನಾಗಿ ಕೇಳಿಸ್ತಾ ಇದೆ. ಓಕೆ, ಹರೇ ಕೃಷ್ಣ. ಸೊ ಏನಾದ್ರೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ದಯವಿಟ್ಟು ಚಾಟ್ ಅಲ್ಲಿ ಮೆನ್ಷನ್ ಮಾಡಿ, ನಮ್ಮ ಶಶಿ ಪ್ರಭು ಅಥವಾ ಸುನಿಲ್ ಪ್ರಭು ಅವರು ಇನ್ಫಾರ್ಮ್ ಮಾಡ್ತಾರೆ. ಎಸ್ ಪ್ರಭು, ಹರೇ ಕೃಷ್ಣ. ಏನ್ ಹೇಳ್ತಾ ಇದ್ದೆ ನಾನು ಮರ್ತೋಯ್ತು. ರಾಗಭಕ್ತಿ. ಆಯ್ತು ಪ್ರಭು. ಸೊ ಹೀಗೆ ರಾಗಭಕ್ತಿ ಅದು ಉನ್ನತವಾದಂತಹ ಭಕ್ತಿ. ಚೈತನ್ಯ ಮಹಾಪ್ರಭುಗಳು ಈ ರೀತಿಯಾದಂತಹ ಭಕ್ತಿಯನ್ನ ಜಗತ್ತಿಗೆ ತೋರಿಸಲಿಕ್ಕೆ, ಜಗತ್ತಿಗೆ ನೀಡಲಿಕ್ಕೆಂದು ಪ್ರಕಟರಾದರು. ಉನ್ನತ ಉಜ್ವಲ ಸಾಂ ಸ್ವಭಕ್ತಿ ಶ್ರಿಯಂ ಅನಾರ್ಪಿತ ಚರೀಂ ಚಿರಾತ್ ಕರುಣಯ ಅವತೀರ್ಣ ಕಲೌ. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿ ಹೇಳಲಾಗಿದೆ. ಹಿಂದೆ ನಡೆದಂತಹ ಗೌರಪೂರ್ಣಿಮೆ ವಿಶೇಷವಾದಂತಹ ಸರಣಿಯಲ್ಲಿ ನಾವು ಕೆಲ ಅಂಶಗಳನ್ನು ನೋಡಿದ್ವಿ ಅಲ್ಲಿ. ಸೊ ಹೀಗೆ ಆ ಭಕ್ತನಿಗೆ ಭಗವಂತನ ಕುರಿತಾಗಿ ಪ್ರೇಮವಿತ್ತು. ಆತನ ಸೇವೆ ಮಾಡಿದ್ದರ ಕಾರಣದಿಂದಾಗಿ ನೃಗನ ಹೃದಯದಲ್ಲಿಯೂ ಕೂಡ ಆ ಭಗವಂತನನ್ನು ಸೇವೆ ಮಾಡುವ, ಕಾಣುವ ಒಂದು ಇಚ್ಛೆ ಮೊಳಕೆ ಒಡೆಯಿತು. ಸೊ ಇಲ್ಲಿ ನಾವು ತಿಳ್ಕೊಳ್ಬಹುದು ಶ್ರೀಲ ಪ್ರಭುಪಾದರಂತಹ ಮಹಾನ್ ಆಚಾರ್ಯರ ಕರುಣೆ, ಅವರ ಮಹತ್ವದ ಕೊಡುಗೆ ಏನು ಅಂತ. ಜಗತ್ತಿಗೆ ಅನೇಕ ರೀತಿಯ ಮಹಾನ್ ಕೊಡುಗೆಗಳನ್ನು ಅವರು ನೀಡಿದ್ದಾರೆ. ವಿಶೇಷವಾಗಿ ಭಾಗವತ ಶಾಸ್ತ್ರ, ಈ ವಿಧಿಭಕ್ತಿಯ ಮಾರ್ಗ, ಆನಂತರ ತಮ್ಮ ಸ್ವಂತ ಜೀವನದಲ್ಲಿ ಭಕ್ತಿಯ ಆಚರಣೆಯ ಉದಾಹರಣೆಗಳನ್ನು ಅವರು ನೀಡಿ ನಮ್ಮೆಲ್ಲರನ್ನೂ ಕೂಡ ಆ ಭಗವತ್ ಪ್ರೇಮದ ಕಡೆ ಅವರು ಆಕರ್ಷಣೆ ಮಾಡ್ತಾ ಇದ್ದಾರೆ. ಜೀವನದ ಅತ್ಯಂತ ಉನ್ನತ ಸಾರ್ಥಕತೆ ಎಂದರೆ ಅದು ಭಗವಂತನಲ್ಲಿ ಅನನ್ಯ ಪ್ರೇಮವನ್ನ ಬೆಳೆಸ್ಕೊಳ್ಳೋದು. ಕೃಷ್ಣ ರತಿವಿನ ಜೀವಂತೋ ಮೀಛೆ ಹೇ, ಆ ರೀತಿಯಾಗಿ ಒಂದು ಭಜನೆಯಲ್ಲಿ ಹೇಳ್ತಾರೆ. ಕೃಷ್ಣನ ಕುರಿತಾಗಿ ಪ್ರೇಮ ಭಕ್ತಿ ಇಲ್ಲದೆ ಜೀವನ ಅದು ವ್ಯರ್ಥ ಅಂತ ಹೇಳಿದ್ದಾರೆ. ಸೊ ಮನುಷ್ಯ ಜೀವನದ ಸಾರ್ಥಕತೆ ಎಂದರೆ ಭಗವಂತನ ಕುರಿತಾಗಿ ಅನನ್ಯ ಪ್ರೇಮವನ್ನ ಬೆಳೆಸಿಕೊಳ್ಳೋದು. ಅದಕ್ಕೆ ಅನೇಕ ಉದಾಹರಣೆಗಳು ಭಾಗವತದಲ್ಲಿವೆ. ಸೊ ಹೀಗೆ ಈ ಮಹಾನ್ ಆಚಾರ್ಯರ ಕರುಣೆಯನ್ನ, ಅವರ ಹಿರಿದಾದ ಕೊಡುಗೆಯನ್ನ ನಾವಿಲ್ಲಿ ನೆನೆಸ್ಕೊಳ್ಬಹುದು. ಹೀಗೆ ನೃಗರಾಜ ತನ್ನ ಇತಿಹಾಸವನ್ನೆಲ್ಲ ಹೇಳ್ದ. ಅದಾದ ನಂತರ ಅವನು ವಿಶೇಷವಾಗಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ. ಆತ ಹೇಳ್ತಾನೆ, ಓದ್ತೀರಾ ಯಾರಾದ್ರೂ ಇಲ್ಲಿ? ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹಾ, ಮಾತಾಜಿ ಯಾರು ಹೇಳಿದ್ರಲ್ಲ ಮೊದಲು, ಅವ್ರು ಓದಿ. ನೃಗನು ಹೀಗೆ ಪ್ರಾರ್ಥಿಸುತ್ತಾನೆ: ಕೇವಲ ನಿರ್ಮಲ ಹೃದಯವುಳ್ಳ ಶ್ರೇಷ್ಠ ಯೋಗಿಗಳು ಮಾತ್ರ ಯಾರನ್ನು ನೋಡಲು ಸಾಧ್ಯವೋ ಅಂತಹ ನಿಮ್ಮನ್ನು ದರ್ಶಿಸಲು ನನಗೆ ಹೇಗೆ ಸಾಧ್ಯವಾಯಿತು? ಸೊ ಭಕ್ತ ಎಂದೂ ಕೂಡ ನಾನು ಭಗವಂತನ ದರ್ಶನಕ್ಕೆ ಅರ್ಹ, ಯೋಗ್ಯ ಅಂತ ಪರಿಗಣಿಸೋದಿಲ್ಲ. ವಿಶೇಷವಾಗಿ ಇಲ್ಲಿ ನೃಗ ನಾನು ಹೇಗೆ ಈ ಮಹಾನ್ ಕರುಣೆಗೆ ಪಾತ್ರನಾದೆ, ಅದನ್ನ ಆತ ಪ್ರಶ್ನಿಸ್ತಾ ಇದ್ದಾನೆ. ಆ ಪ್ರಶ್ನೆಯಲ್ಲಿ ಆತನ ಕೃತಜ್ಞತೆಯಲ್ಲಿ ಕಾಣ್ತಾ ಇದೆ, ಆತನ ನಮ್ರತೆಯಲ್ಲಿ ಕಾಣ್ತಾ ಇದೆ. ಮುಂದೆ ಓದಿ ಮಾತಾಜಿ. ಈ ಪ್ರಪಂಚದ ಲೌಕಿಕ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತರಾದವರು ಮಾತ್ರ ನಿಮ್ಮನ್ನು ನೋಡಲು ಶಕ್ತರಾಗಿರುತ್ತಾರೆ. ನಿಜವಾಗಿಯೂ ಹೇಳ್ಬೇಕಂದ್ರೆ ಯಾರಿಗೆ ಭೌತಿಕ ಜಗತ್ತಿನ ಕುರಿತಾಗಿ ಆಸಕ್ತಿ ಇಲ್ಲವೋ ಅವರು ನಿಮ್ಮಲ್ಲಿ ಸಂಪೂರ್ಣವಾಗಿ ಸಮರ್ಪಿತರಾಗ್ತಾರೆ. ಈ ಮಾತನ್ನ ಕುಂತಿಯೂ ಕೂಡ ಹೇಳಿದ್ದಾಳೆ. ತಥಾ ಪರಮಹಂಸಾನಾಂ
ಮುನೀನಾಂ ಅಮಲಾತ್ಮನಾಂ. ಆ? ನೀವು ಪರಮಹಂಸರಿಗೆ, ಶುದ್ಧ ಆತ್ಮರಿಗೆ, ಪರಮಹಂಸ ಅಮಲಾತ್ಮನಾಂ ಅವರಿಗೆ ಗೋಚರಿಸುವಂಥವರು. ಆದರೆ ಈ ಭಕ್ತಿ ಮಾರ್ಗದ ಮಹಾನ್ ಕರುಣೆ, ಭಕ್ತಿ ಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರೀಯ. ನನ್ನಂತಹ ಒಬ್ಬ ಸ್ತ್ರೀಗೆ ನೀನು ಹೇಗೆ ಗೋಚರನಾಗ್ತಾ ಇದ್ದೀಯ ಹೇ ಶ್ರೀಕೃಷ್ಣ ಅಂತ ಆ ಮಹಾತಾಯಿ ಕುಂತಿ ಪ್ರಾರ್ಥಿಸ್ತಾಳೆ. ಅಲ್ಲಿ ಏನು ವ್ಯಕ್ತವಾಗ್ತದೆ? ಆ ನಮ್ರತೆ, ಭಗವಂತನ ಅಪಾರ ಕರುಣೆ. ವ್ಯಕ್ತಿ ಯಾವುದೇ ಹಿನ್ನೆಲೆ ಇದ್ದರೂ ಕೂಡ ಆತ ಎಂದು ಆ ಭಕ್ತನ ಆಶ್ರಯವನ್ನ ಸ್ವೀಕರಿಸಿದನೋ ಆ ದಿನದಿಂದ ಭಗವಂತನ ಕೃಪೆಯ ಪಾತ್ರನಾದ. ಹರೇ ಕೃಷ್ಣ. ಓ ಅಚ್ಯುತನೇ, ಅವ್ಯಯನೇ, ಓ ಕೃಷ್ಣ. ಈಗ ಇಲ್ಲಿ ನೃಗರಾಜ ಹೇಳ್ತಾ ಇದ್ದಾನೆ, ಭಗವಂತನ ಅನಂತ ನಾಮಗಳ ಉಚ್ಚಾರಣೆಯನ್ನ ಮಾಡ್ತಾ ಆತ ಸಂಕೀರ್ತನೆಯನ್ನ ಮಾಡ್ತಾನೆ. ಓ ಕೃಷ್ಣ, ದಯವಿಟ್ಟು ನಾನು ಈಗ ನನ್ನ ಕಾರ್ಯವನ್ನ ನೆರವೇರಿಸಲಿಕ್ಕೆ ನೀವು ಅನುಮತಿಯನ್ನ ನೀಡಿರಿ. ನೀವೇ ನೀಡಿರುವಂತಹ ಆ ಸೇವೆಯನ್ನ ನಾನು ನೆರವೇರಿಸಲಿಕ್ಕೆ ವಾಪಸ್ ಸ್ವರ್ಗಕ್ಕೆ ಮರಳ್ತಾ ಇದ್ದೀನಿ. ನಾನು ಎಲ್ಲೇ ಇದ್ರೂ ಕೂಡ ನಿಮ್ಮನ್ನ ಸದಾ ಸ್ಮರಿಸುವಂತೆ, ನಿಮ್ಮ ಆಶ್ರಯದಲ್ಲಿರುವಂತೆ ನನಗೆ ಅನುಗ್ರಹ ಮಾಡಿ ಅಂತ ನೃಗ ಬೇಡ್ಕೊಳ್ತಾ ಭಗವಂತನನ್ನ ಆತ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ನತಮಸ್ತಕನಾಗಿ ಆತ ಭಗವಂತನಿಗೆ ನಮಿಸ್ತಾ ಭಗವಂತನ ಅಪ್ಪಣೆಯನ್ನ ಪಡೆದು ಆತ ವಾಪಸ್ ಹಿಂದಿರುಗ್ತಾನೆ, ನಿರ್ಗಮಿಸ್ತಾನೆ. ಇದನ್ನ ಎಲ್ಲ ಆ ಯದುವಂಶದವರು, ಅಲ್ಲಿ ನೆರೆದಿದ್ದವರು ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಶ್ರೀಕೃಷ್ಣನ ಅಪಾರ ಆ ಗುಣಗಳನ್ನ ಅವರು ಸಾಕ್ಷಾತ್ಕರಿಸ್ಕೊಳ್ತಾ ಇದ್ದಾರೆ. ಹೀಗ ನಡೀತಾ ಇರಬೇಕಾದ್ರೆ ಶ್ರೀಕೃಷ್ಣ ಅಲ್ಲಿ ನೆರೆದಿದ್ದಂತಹ ಎಲ್ಲ ಯದುವಂಶೀಯರಿಗೆ, ಆ ಯದುವಂಶೀಯರ ಮೂಲಕ ಎಲ್ಲ ರಾಜರಿಗೆ ಆ ಕೆಲ ಬಹು ಮುಖ್ಯವಾದಂತಹ ಮಾತುಗಳನ್ನ ಆತ ಹೇಳ್ತಾನೆ. ಅದಕ್ಕೂ ಮುಂಚೆ ಇದು ಆಯ್ತಲ್ಲ, ಹೇಳಿದ್ವಿ, ನೃಗನ ಪ್ರಾರ್ಥನೆಯನ್ನ ನಾವು ನೋಡಿದ್ವಿ. ಈಗ ಏನ್ ಹೇಳ್ತಾರೆ, ಶ್ರೀಕೃಷ್ಣ ಹೇಳುವಂತಹ ಆ ಮಾತುಗಳನ್ನ ನಾವಲ್ಲಿ ನೋಡೋಣ ಬನ್ನಿ. ಎಸ್, ಕಾಣಿಸ್ತಾ ಇದೆಯಾ ಏನ್ ಕೃಷ್ಣ ಹೇಳ್ದ ಅಂತ? ಅಲ್ಲಿ ಯಾರಾದ್ರೂ ಓದ್ತೀರಾ? ಇಲ್ಲಿ ಕೆಂಪು ಬಣ್ಣದಲ್ಲಿರೋದನ್ನ ಓದ್ಬೇಕು, ಕೆಂಪು ಬಣ್ಣದಲ್ಲಿರೋದನ್ನ ಓದ್ಬೇಕು. ಹೇಳಿ ಪ್ರಭು. ಬ್ರಾಹ್ಮಣರ ಆಸ್ತಿಯು. ಸೊ ಒಂದು ನಿಮಿಷ. ಸೊ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ರಾಜ ಮಾಡಿದಂತಹ ತಪ್ಪು ಏನದು? ಅದು ಬ್ರಾಹ್ಮಣರಿಗೆ ದಾನವೆಂದು ನೀಡಿದ್ದಂತಹ ಆ ಹಸುವನ್ನ ಆತ ಮತ್ತೆ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ನೀಡಿದ. ಆಕ್ಚುಲಿ ಒಮ್ಮೆ ದಾನ ನೀಡಿದ ಮೇಲೆ ಆ ವಸ್ತು ಅಥವಾ ಆ ಜೀವಿ ಅದು ಅವರ ಪಾಲಾಗ್ತದೆ. ಬ್ರಾಹ್ಮಣರ ಆಸ್ತಿ, ಅದನ್ನ ಆತ ಕಳ್ಳತನ ಮಾಡ್ದ. ಗೊತ್ತೋ ಗೊತ್ತಿಲ್ದೇನೋ ಈ ತಪ್ಪನ್ನ ಆತ ಮಾಡ್ದ. ಈಗ ಇಲ್ಲಿ ಬ್ರಾಹ್ಮಣರು ಯಾಕೆ ಇಷ್ಟೊಂದು ವಿಶೇಷವಾಗಿ ಭಗವಂತ ಅವ್ರನ್ನ ಪರಿಗಣಿಸ್ತಾ ಇದ್ದಾನೆ? ಹಿಂದೆ ನಾವು ಇದರ ಬಗ್ಗೆ ಕೇಳಿದೀವಿ. ಶ್ರೀಕೃಷ್ಣ ಮನುಷ್ಯ ಅಭಿವೃದ್ಧಿ ಹೊಂದಬೇಕಂದ್ರೆ ವರ್ಣಾಶ್ರಮ ಧರ್ಮದ ಪಾಲನೆ ಆಗಬೇಕು. ಅಲ್ಲಿ ಬ್ರಾಹ್ಮಣರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಬ್ರಾಹ್ಮಣರು ಎಂದ ತಕ್ಷಣ ಕೇವಲ ಜಾತಿಯಿಂದ, ಜನ್ಮದಿಂದ ಅಲ್ಲ, ಅವರಿಗೆ ಆ ಬ್ರಾಹ್ಮಣರ ಗುಣಗಳಿರಬೇಕು. ಯಜನ್ ಯಾಜನ್ ಪಠನ್ ಪಾಠನ್ ದಾನ ಪ್ರತಿಗ್ರಹ, ಈ ರೀತಿಯಾಗಿ 6 ಗುಣಗಳನ್ನ ಹೇಳಿದೆ. ಯಾರು ಭಗವಂತನ ಆರಾಧನೆ ಅಥವಾ ಯಜ್ಞವನ್ನ ಮಾಡ್ತಾರೋ ಅಥವಾ ಯಜ್ಞಗಳನ್ನ ನೆರವೇರಿಸ್ತಾರೋ ಬೇರೆಯವರಿಗೋಸ್ಕರ, ಯಾರು ಶಾಸ್ತ್ರಗಳ ಪಠಣೆಯನ್ನ ಮಾಡ್ತಾರೋ ಅಥವಾ ಶಾಸ್ತ್ರಗಳನ್ನ ಬೇರೆಯವರಿಗೆ ಕಲಿಸ್ತಾರೋ, ಯಾರು ಕೇವಲ ದಾನದಿಂದ ಜೀವಿಸ್ತಾರೋ, ಭೌತಿಕವಾಗಿ ಅವರು ಯಾರ ಮೇಲೆಯೂ ಅವಲಂಬಿತರಾಗಿರುವುದಿಲ್ಲವೋ, ಹಾಗೆಯೇ ಪಡೆದಂತಹ ದಾನವನ್ನೆಲ್ಲ ಅವರು ಬೇರೆಯವರಿಗೆ ನೀಡಿ ಸರಳವಾಗಿ ಜೀವಿಸ್ತಾರೋ, ಈ ರೀತಿಯಾದಂತಹ ಗುಣಗಳುಳ್ಳವರು
ಆ, ನಾವು ಉನ್ನತ ವಿಚಾರ, ಆ ಯಾವುದೇ ಇಲ್ಲದೆ ಜೀವಿಸುವಂಥದ್ದು, ಭಗವಂತನಿಗೆ ಆತನ ಆರಾಧನೆ, ಆತನ ಪುರಶ್ಚರ್ಯ ವಿಧಿಗಳಿಗೋಸ್ಕರ ಜೀವನವನ್ನು ಮುಡಿಪಾಟಿಗಿಟ್ಟು ನಡೆಯುವಂಥವ್ರು, ಆ ರೀತಿಯಾದಂತಹ ಬ್ರಾಹ್ಮಣರು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯರು. ಶ್ರೀಕೃಷ್ಣನ ಬ್ರಾಹ್ಮಣ ಪ್ರಿಯ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಹೇಳಿದ್ದಾರೆ. ಯಾಕೆ ಆ ರೀತಿಯಾಗಿ ಆ ಆರ್ಯ ಸಂಸ್ಕೃತಿ, ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ನೆರವೇರಿಸುವವರು, ನೇತೃತ್ವ ವಹಿಸುವವರು ಬ್ರಾಹ್ಮಣರು. ಕ್ಷತ್ರಿಯರಿಗಿಂತ ಅವರ ಪಾತ್ರ ಬಹಳ ಮುಖ್ಯವಾದದ್ದು. ಯಾವ ಸಮಾಜದಲ್ಲಿ ಬ್ರಾಹ್ಮಣರ ಕಾರ್ಯ, ಅವರ ಪಾತ್ರ ಅದು ಕುಸಿದು ಹೋಗ್ತದೋ, ಯಾವಾಗ ಬ್ರಾಹ್ಮಣರು ಭ್ರಷ್ಟರಾಗ್ತಾರೋ ಆಗ ಆ ಸಮಾಜವೇ ಭ್ರಷ್ಟವಾಗತ್ತೆ. ಯಾವಾಗ ಜನ ಬ್ರಾಹ್ಮಣರನ್ನ ಅವರ ಕಾರ್ಯ ನೆರವೇರಿಸಲಿಕ್ಕೆ ಅನುವು ಮಾಡಿಕೊಳ್ಳೋದಿಲ್ವೋ, ಅವರ ಶೋಷಣೆಯನ್ನ ಮಾಡ್ತಾರೋ, ಆಗ ಆ ಸಮಾಜ ನಾಶವಾಗಿ ಹೋಗುತ್ತೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನ ನೀವು ಶಾಸ್ತ್ರಗಳಲ್ಲಿ ಕಾಣ್ತೀರ. ಸೊ ಇಲ್ಲಿ ಶ್ರೀಕೃಷ್ಣ ಮನುಷ್ಯ ಸಮಾಜಕ್ಕೆ ಒಂದು ಒಳ್ಳೆಯ ಪಾಠವನ್ನ ಹೇಳ್ತಾ ಇದ್ದಾನೆ. ಹೀಗೆ ಬ್ರಾಹ್ಮಣರು ಆಧ್ಯಾತ್ಮಿಕ ಜೀವನಕ್ಕೆ ಸಮರ್ಪಿತರಾಗಿರುವಂತಹ ಸಾಧು ಸಂತರ ಕುರಿತಾಗಿ ಹೇಗೆ ವರ್ತಿಸಬೇಕು, ಅವರಲ್ಲಿರುವಂತಹ ಆಸ್ತಿ ಅಥವಾ ಅವರ ಸ್ವತ್ತು ಏನಿದೆ ಅದು ಕೇವಲ ಮತ್ತು ಕೇವಲ ಭಗವಂತನ ಸೇವೆಗೋಸ್ಕರ. ಅದನ್ನ ಯಾರಾದರೂ ಕಳ್ಳತನ ಮಾಡಿದರೆ ಅದರ ಪ್ರಭಾವ ಏನಿರುತ್ತೆ ಅಂತ ಶ್ರೀಕೃಷ್ಣ ಹೇಳಲ್ಲ. ಓದಿ, ಕೆಂಪು ಬಣ್ಣದಲ್ಲಿರುವಂತಹ ಮಾತುಗಳನ್ನು ಓದಿ, ಜೋರಾಗಿ ಸ್ಪಷ್ಟವಾಗಿ ಓದಬೇಕು. ಓದಿ. ಬ್ರಾಹ್ಮಣರ ಆಸ್ತಿಯು ಬೆಂಕಿಗಿಂತಲೂ ರಾಮ ಹೆಚ್ಚು ವೀರಬಾಹು ಶಕ್ತಿ. ಪ್ರಭು ಯಾರವರು? ಹಾ, ಹರೇ ಕೃಷ್ಣ ಪ್ರಭುಜಿ, ಓದೋಣ ಪ್ರಭುಜಿ. ಬ್ರಾಹ್ಮಣರ ಯಾರು ಓದ್ತಾ ಇದ್ದೀರಾ? ಆಸ್ತಿಯು ಬೆಂಕಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದವರಿಗೂ ಹರೇ ಸಹ ಕೃಷ್ಣ. ಯಾರಾದ್ರೂ ಒಬ್ರು ಓದಿ ದಯವಿಟ್ಟು. ಪ್ರಭುಜಿ ಪ್ರಭು ಓದ್ತೀನಿ. ಪ್ರಭು ಅದು ಹೊರಟೋಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದೆ. ಪ್ರಭುಗಳು ಮತ್ತೆ ಜಾಯ್ನ್ ಆಗ್ತಾರೆ, ದಯವಿಟ್ಟು ಎಲ್ಲರೂ ವೆಯ್ಟ್ ಮಾಡೋಣ. ಪ್ರಭು ವಾಯ್ಸ್ ಕಟ್ ಆಗ್ತದೆ ಪ್ರಭುದು. ಎಸ್ ಮಾತಾಜಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೆ ಜಾಯ್ನ್ ಆಯ್ತಾರೆ ಪ್ರಭುಗಳು, ದಯವಿಟ್ಟು ಎಲ್ಲರೂ ವೆಯ್ಟ್ ಮಾಡೋಣ. ಸುನೀಲ್ ಪ್ರಭು, ಯಾರು ಓದ್ತಾರೋ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಕ್ ಹೇಳಿ ಪ್ರಭು. ದಯವಿಟ್ಟು ಯಾರು ಓದ್ತೀರಾ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಪ್ರಭುಗಳು ಯಾರು ಸೂಚಿಸ್ತಾರೆ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿಕೊಂಡು ದಯವಿಟ್ಟು ಅವ್ರು ಮಾತ್ರ ಓದಿ. ಯಾಕಂದ್ರೆ ಮಾತಾಜಿ, ಎಲ್ರೂ ಸೆಂಟ್ರಲ್ ಮಾತಾಡ್ಬೇಡಿ ದಯವಿಟ್ಟು. ಹರೇ ಕೃಷ್ಣ, ನನ್ ಮಾತು ಕೇಳಿಸ್ತಾ ಇದೆಯಾ? ಎಸ್ ಪ್ರಭು, ಕೇಳಿಸ್ತಿದೆ. ಓಕೆ. ಓಕೆ, ನಾನು ಯಾರು ಕೈ ಎತ್ತಿದಾರೋ ಅವ್ರನ್ನ ನಾನು ಕೇಳ್ತೇನೆ. ಕೇಶವ ಕಾರ್ತಿಕಪತಿ ಪ್ರಭು ಓದ್ತೀರಾ? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ ಓದಿ. ಪ್ರಭು, ಬ್ರಾಹ್ಮಣರ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ ಪ್ರಭು. ಬ್ರಾಹ್ಮಣರ ಕರೆಕ್ಟ್. ಆಸ್ತಿಯು ಬೆಂಕಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದವರಿಗೂ ಸಹ ಅಜೀರ್ಣಕಾರಿಯಾದದ್ದು. ಬ್ರಾಹ್ಮಣನ ಆಸ್ತಿಯನ್ನು ಕದಿಯುವುದು ಹಾಲಾಲ ವಿಷಕ್ಕಿಂತಲೂ ಹೆಚ್ಚು ಭಯಾನಕವಾದದ್ದು. ಅದು ಕಳ್ಳನ ಇಡೀ ವಂಶವನ್ನೇ ಬೇರುತ್ತದೆ ಮತ್ತು ಅವನನ್ನು ನರಕಕ್ಕೆ ತಳ್ಳುತ್ತದೆ. ಅಂತಹ ವ್ಯಕ್ತಿಯು ಮುಂದಿನ ಜನ್ಮಗಳಲ್ಲಿ ಹುಳುವಾಗಿ ಅಥವಾ ಹಾವಾಗಿ ಜನಿಸಬೇಕಾಗಬಹುದು. ಕಲಿತ ಬ್ರಾಹ್ಮಣನನ್ನು ಎಂದಿಗೂ ಕಠೋರವಾಗಿ ನಡೆಸಿಕೊಳ್ಳಬೇಡಿ. ನಾನು ಹೇಗೆ ಯಾವಾಗಲೂ ಅತ್ಯಂತ ಎಚ್ಚರಿಕೆಯಿಂದ ಬ್ರಾಹ್ಮಣರಿಗೆ ತಲೆಬಾಗಿ ನಮಿಸುತ್ತೇನೆಯೋ ನೀವು ಹಾಗೇ ಮಾಡಿ, ಇಲ್ಲದಿದ್ದರೆ ನಾನು ಶಿಕ್ಷಿಸುತ್ತೇನೆ. ಇಷ್ಟು ಹೇಳಿದ ನಂತರ ಕೃಷ್ಣ ಅರಮನೆಗೆ ಕೃಷ್ಣ ಅನಂತರ ತೆರಳುತ್ತಾನೆ. ಸೊ ಕೃಷ್ಣನ ದ್ವಾರಕೆಯ ಆಚಾರಗಳಲ್ಲಿ ಈ ಒಂದು ಅಂಶವನ್ನು ನಾವು ಮುಖ್ಯವಾಗಿ ಕಾಣಬೇಕು. ಆತ ಬ್ರಾಹ್ಮಣರು, ಸಾಧು ಸಂತರು, ಋಷಿಗಳು, ಮುನಿಗಳು ಅವರನ್ನ ಕಂಡಾಗ ಆತ ಹೇಗೆ ವ್ಯವಹರಿಸ್ತಾ ಇದ್ದ. ಆತನ ಸ್ಥಾನಕ್ಕೆ ಅನೇಕ ಬಾರಿ ನಾರದರು ಬರ್ತಾ ಇದ್ರು, ಅನೇಕ ಋಷಿಗಳು ಬರ್ತಾ ಇದ್ರು. ಆ ಸುಧಾಮ ಬ್ರಾಹ್ಮಣ ಬಂದಾಗ ಕೃಷ್ಣ ಹೇಗೆ ಆತನನ್ನ ಸತ್ಕರಿಸ್ತಾ,
ಇವೆಲ್ಲವನ್ನ ನಾವು ಗಮನಿಸಬೇಕು. ಅಲ್ಲಿ ನಮ್ಮೆಲ್ಲರಿಗೂ ಕೂಡ ಪಾಠವಿದೆ. ಸೊ ಇದನ್ನ ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ. ಅವರ ಏನು ಸಂಪನ್ಮೂಲಗಳಿವೆ ಅವು ಅವರ ಭಕ್ತಿಗೆ ನೆರವಾಗುವಂತಹ ಸಂಪನ್ಮೂಲಗಳು. ಅವುಗಳನ್ನ ಎಂದೂ ಕೂಡ ನಾವು ಕಳ್ಳತನ ಮಾಡಬಾರದು. ಕಳ್ಳತನ ಮಾಡೋದು ಅದು ತಪ್ಪೇ. ಅದರಲ್ಲೂ ವಿಶೇಷವಾಗಿ ಇವರ ಸ್ವತ್ತನ್ನ ಇವರನ್ನ ನಾವು ನೋವಿಗೆ ದೂಡಿದರೆ ಅದರಿಂದ ಏನೆಲ್ಲ ಪ್ರಭಾವ ಆಗಬಹುದು ಅನ್ನೋದನ್ನ ಕೃಷ್ಣ ಅಲ್ಲಿ ಎಲ್ಲ ಯದುವಂಶದವರಿಗೆ ಮತ್ತು ಅವರ ಮೂಲಕ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ರಾಜರು ಸಂಪನ್ಮೂಲಗಳು ಸಂಪತ್ತು ಇರುವ ಕಾರಣದಿಂದಾಗಿ ಅವರು ಗರ್ವದಲ್ಲಿ ಕೆಲವೊಮ್ಮೆ ಈ ಬ್ರಾಹ್ಮಣರ ಕುರಿತಾಗಿ ಅಪಮಾನ ಎಸಗಬಹುದು. ಹಾಗಾಗಿ ಶ್ರೀಕೃಷ್ಣ ಈ ಎಚ್ಚರಿಕೆಯನ್ನ ಎಲ್ಲರಿಗೂ ನೀಡ್ತಾ ಇದ್ದಾನೆ. ಈ ಮಾತುಗಳನ್ನ ಹೇಳಿ ಶ್ರೀಕೃಷ್ಣ ಅಂದ ಮುನ್ನಡೆದ. ನೋಡಿ, ಈ ಒಂದು ಲೀಲೆಯಲ್ಲಿ ನೃಗ ಮಹಾರಾಜನ ವೃತ್ತಾಂತದಲ್ಲಿ ಒಂದಿಷ್ಟು ಕಲಿಯುವಂತಹ ತತ್ವಗಳಿವೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ನೃಗರಾಜ ಪಾಲಿಸ್ತಾ ಇದ್ದಿದ್ದು ಭಕ್ತಿಯಲ್ಲ. ಅದೇನದು? ಅದಕ್ಕೇನಂತ ಹೇಳ್ತಾರೆ? ಏನಂತ ಹೇಳ್ತಾರೆ? ನಾನು ಆಗ್ಲೇ ಹೇಳದ್ನಲ್ಲ, ಕರ್ಮಯೋಗವೂ ಅಲ್ಲ ಅದು. ಕರ್ಮಯೋಗ ಅದು ಒಂದು ರೀತಿಯ ಭಕ್ತಿ ಆಗತ್ತೆ. ಗುಣೀಭೂತ ಭಕ್ತಿ ಅಥವಾ ಕರ್ಮಕಾಂಡ ಅಂತ ಹೇಳ್ತಾರೆ. ಕರ್ಮಕಾಂಡ ಅನ್ನೋ ಒಂದು ಮಾತು ಅದು ಸ್ಪಷ್ಟವಾಗುತ್ತೆ. ಸೊ ಕರ್ಮಕಾಂಡ ಮತ್ತು ಭಕ್ತಿ ಸೇವೆಯಲ್ಲಿ ವ್ಯತ್ಯಾಸಗಳು ಏನು ಅನ್ನೋದನ್ನ ಕೆಲ ಅಂಶಗಳನ್ನ ನಾವು ನೋಡ್ಬಿಟ್ಟು ಮುಂದೆ ಹೋದ್ರೆ ಈ ವೃತ್ತಾಂತ ನಮ್ಗೆ ಸ್ಪಷ್ಟವಾಗಬಹುದು. ಇಲ್ಲ ಅಂದ್ರೆ ಕೆಲವೊಮ್ಮೆ ಜನ ಈ ರೀತಿಯಾಗಿ ಪರಿಗಣಿಸ್ಬೋದು. ಗೊತ್ತೋ ಗೊತ್ತಿಲ್ದೇನೋ ಈ ರೀತಿಯಾದಂತಹ ತಪ್ಪು ಬಿಟ್ರೆ ಈ ರೀತಿಯಾದಂತಹ ದುಷ್ಟ ಪ್ರಭಾವ ಎದುರಿಸಬೇಕಾಗಬಹುದು, ಹಾಗೆ ಹೀಗೆ ಅಂತ ಹೇಳಿ ಅಪಾರ್ಥಗಳನ್ನ ಮಾಡ್ಕೋಬಹುದು. ಆದ್ರೆ ಇದು ಎಲ್ಲರಿಗೂ ಆಗುವಂಥದ್ದಲ್ಲ. ಕರ್ಮಕಾಂಡದ ರೀತಿಯಾದಂತಹ ಕೆಲ ದೃಷ್ಟಾಂತಗಳಿವೆ. ಹಾಗಾಗಿ ಕರ್ಮಕಾಂಡ ಅಂದ್ರೆ ಏನು ಅನ್ನೋದನ್ನ ಕೆಲ ಮಾತುಗಳಲ್ಲಿ ತಿಳ್ಕೊಂಡು ಮುಂದೆ ಹೋಗೋಣ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಈ ಕರ್ಮಕಾಂಡದ ಕುರಿತಾಗಿ ಚರ್ಚೆಯನ್ನ ಮಾಡಿದ್ದಾನೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಭೌತಿಕ ಇಚ್ಛೆಗಳನ್ನ ನೆರವೇರಿಸಿಕೊಳ್ಳಲಿಕ್ಕೆ ವ್ಯಕ್ತಿ ವೇದಗಳ ಆಶ್ರಯವನ್ನ ಪಡೆದು ಈ ರೀತಿಯಾದಂತಹ ಮಾರ್ಗವನ್ನ ಅನುಸರಿಸ್ತಾನೆ. ಈ ಮಾರ್ಗದಲ್ಲಿ ಏನಿರುತ್ತೆ? ಸುಂದರಿ ಪ್ರಿಯ ಮಾತಾಜಿ ದಯವಿಟ್ಟು ಒಂದೊಂದಾಗಿ ಓದಿ. ಕರ್ಮಕಾಂಡ ಮತ್ತು ಭಕ್ತಿ ಸೇವೆ ಓದಿ. ಕೃಷ್ಣ ಇವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಭುಜಿ ನಾ ಓದ್ಲಾ? ಯಾರು ಓದ್ತಾ ಇದ್ದೀರಾ? ಓದಿ. ನಾನು ಹ್ಯಾಂಡ್ ರೈಸ್ ಮಾಡಿ ಹೇಳಿದೆ. ಹೇಳಿ, ಓದಿ. ಕರ್ಮಕಾಂಡ. ಒಬ್ಬನು ತನ್ನ ಲೌಕಿಕ ಆಸೆಗಳನ್ನು ಪೂರೈಸಿಕೊಳ್ಳಲು ಬಯಸುತ್ತಾನೆ. ಇದನ್ನು ಪೂರೈಸಲು ಅವನು ದೇವತೆಗಳನ್ನು ಆರಾಧಿಸುತ್ತಾನೆ ಮತ್ತು ಕರ್ಮಕಾಂಡದ ನಿಯಮವನ್ನು ಅನುಸರಿಸುತ್ತಾನೆ. ಕಾಲ, ಸ್ಥಳ, ಸೇವೆ ಸಡೆಯಲ್ಲಿ ಓದಿ. ಒಂದ್ ನಿಮಿಷ. ಈಗ ಭಕ್ತಿ ಸೇವೆ ಸೈಡಲ್ಲಿ ಏನೇನಿದೆ ಅವೆರಡನ್ನ ಓದಿ. ಒಬ್ಬನು ಶ್ರೀಕೃಷ್ಣ ಮತ್ತು ಅವನ ಭಕ್ತರನ್ನು ಮೆಚ್ಚಿಸಲು ಬಯಸುತ್ತಾನೆ. ಇದನ್ನು ಇಲ್ಲಿ ನೋಡ್ಬೇಕಾಗಿರೋದು ಏನಂದ್ರೆ ಆತನ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ನಾವು ನೋಡ್ಬೇಕು. ಕರ್ಮಕಾಂಡದಲ್ಲಿ ಆತ ಸ್ವಾರ್ಥ ಉದ್ದೇಶದಿಂದ ಆತ ವೇದಗಳ ಪಾಲನೆಯನ್ನ ಮಾಡ್ತಾ ಇರ್ತಾನೆ. ಭಕ್ತಿ ಸೇವೆಯಲ್ಲಿ ಆತ ಭಗವಂತನ ಸಂತುಷ್ಟಿಗೆಂದು ಭಕ್ತಿ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಕೆಲವೊಮ್ಮೆ ಸ್ವಾರ್ಥದ ಇಚ್ಛೆಗಳು ಇರಬಹುದು, ಆದರೆ ಮುಖ್ಯವಾಗಿ ಪ್ರಧಾನವಾಗಿ ಗುರುಗಳ ಸಂತುಷ್ಟಿಗೆ, ಭಗವಂತನ ಸಂತುಷ್ಟಿಗೆಂದು ಕಾರ್ಯ ಮಾಡ್ತಾ ಇರ್ತಾರೆ. 2ನೇ ನಿಮಿಷ ಭಕ್ತಿ ಸೇವೆಯಲ್ಲಿ ಇದನ್ನು ಪೂರೈಸಲು ಅವನು ಭಕ್ತಿ ಶಾಸ್ತ್ರ. ಯಾರ್ತಾ ಇದ್ರಿ? ಒಪ್ಪೋ ಅಂತ ಯಾವ್ದೋ ಇತ್ತು, ಯಾರದು? ಇದನ್ನು ಪೂರೈಸಲು ಅವನು ಭಕ್ತಿ ಶಾಸ್ತ್ರದ ನಿಯಮಗಳನ್ನು ಅನುಸರಿಸುತ್ತಾನೆ. ಕೃಷ್ಣನನ್ನು ಮೆಚ್ಚಿಸಲು ಭಕ್ತಿಯಿಂದ ಕೂಡಿದ ಸರಳ ಕಾರ್ಯಗಳು ತಪ್ಪುಗಳಾದರೂ ಸಹ ಒಬ್ಬನು ಒಂದ್ ನಿಮಿಷ ಹರೇ ಕೃಷ್ಣ, ಒಂದ್ ನಿಮಿಷ. ಓದ್ಬೇಕಾದ್ರೆ ಒಂದ್ ಈ ಕಡೆ ಒಂದ್ ಆ ಕಡೆ ಆ ರೀತಿ ಓದ್ಬೇಕು, ಆಯ್ತಾ? ಸೊ 2ನೇ ಅಂಶ ಏನಿತ್ತು? ಇದನ್ನು ಪೂರೈಸಲು ಭಕ್ತಿಶಾಸ್ತ್ರ ನಿಯಮಗಳನ್ನು ಅನುಸರಿಸ್ತಾನೆ. ಕರ್ಮಕಾಂಡದಲ್ಲಿ ಆತ ಏನನ್ನು ಅನುಸರಿಸ್ತಾನೆ? ವೇದಗಳನ್ನ ಅನುಸರಿಸ್ತಾನೆ. ವೇದಗಳಲ್ಲಿ ಅನೇಕವು ಕರ್ಮಕಾಂಡ ಶಾಸ್ತ್ರಗಳಿವೆ, ಅಂದ್ರೆ ಕೆಲವು ಭಕ್ತಿ ಶಾಸ್ತ್ರಗಳಿವೆ. ಯಾವುವು ಭಕ್ತಿ ಶಾಸ್ತ್ರಗಳಂದ್ರೆ ಯಾವುವು ಬರ್ತವೆ ಅದರಲ್ಲಿ? ಭಕ್ತಿ ಶಾಸ್ತ್ರಗಳಂದ್ರೆ ಯಾವುವು?
ಯಾವ ಶಾಸ್ತ್ರಗಳನ್ನ ಪ್ರಭುಜಿ ಭಕ್ತಿ ಶಾಸ್ತ್ರಗಳಂತ ಹೇಳ್ತೀವಿ ನಾವು? ಹಾ, ಭಗವಂತನ ಬಗ್ಗೆ ಭಗವದ್ಗೀತೆ, ಭಾಗವತ, ಹಾ, ಜಪ ತುಂಬಾ ಮಾಡುವುದು, ಸರಳ. ಭಗವದ್ಗೀತೆ ಭಗವದ್ಗೀತೆ, ಭಾಗವತವನ್ನು ಭಾಗವತ ಇವು ಓದುವುದು. ಮುಖ್ಯವಾದಂತಹ ಭಕ್ತಿ ಶಾಸ್ತ್ರಗಳು. ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಹರೇ ಕೃಷ್ಣ ಎಲ್ಲರಿಗೂ? ವಾಯ್ಸ್ ಸ್ವಲ್ಪ ಕಟ್ ಆಗ್ತಿದೆ ಪ್ರಭು. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ? ಪ್ರಭು ಕ್ಲಿಯರ್ ಇದೆ, ಅವ್ರಿಗೆ ನೆಟ್ವರ್ಕ್ ಇಶ್ಯೂ ಇದೆ. ಏನಾಗಿದೆ ನೆಟ್ವರ್ಕ್ಗೆ ಗೊತ್ತಿಲ್ಲ ನಮ್ಗೆ. ಕೇಳ್ತಾ ಇದೆ ಪ್ರಭುಜಿ. ಮಾತಾಜಿದು ನೆಟ್ವರ್ಕ್ ಕೇಳಿಸ್ತಾ ಇಶ್ಯೂ ಇದೆಯಾ? ಇದೆ ಪ್ರಭು. ಹರೇ ಕೃಷ್ಣ ಕ್ಲಿಯರ್ ಇದೆ ಪ್ರಭು ನಿಮ್ದು. ಓಕೆ, ಕ್ಲಿಯರ್ ಇದೆಯಲ್ಲ? ಓಕೆ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಕೆಲವರು ಮಾತಾಡೋದು ಇಲ್ಲ ಡಿಲೇ ಇಲ್ಲ, ಕೇಳ್ತಾ ಮಾತಾಜಿಗೆ ಇದ್ದಾರೆ. ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ಈಗ ಮೂರನೇ ಅಂಶ ಓದ್ಬೇಕು. ಕರ್ಮಕಾಂಡದಲ್ಲಿ ಯಾರು ಓದ್ತೀರಾ? ಕರ್ಮಕಾಂಡದಲ್ಲಿ ಮೂರನೇ ಅಂಶ ಓದಿ. ಪ್ರಭುಜಿ. ಕಾಲ, ಸ್ಥಳ, ಓದಿ ಹರೇ ಇದನ್ನ. ಕೃಷ್ಣ ಪ್ರಭು. ಕಾಲ, ಕಾಲ, ಸ್ಥಳ, ಶಶಿ ಓದ್ತೀಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ಓದಿ, ಎಲ್ಲಿಂದ ಯಾರು ಪ್ರಭು? ಓದ್ತಾ ಇದ್ದೀರಾ? ಓದಿ. ಹರೇ ಕೃಷ್ಣ ಪ್ರಭು ಓದ್ತೀನಿ ಪ್ರಭು. ಹರೇ ಕೃಷ್ಣ. ಮೂರನೇ ಅಂಶ ಓದಿ. ಕರ್ಮಕಾಂಡ. ಕಾಲ, ಸ್ಥಳ ಮತ್ತು ದ್ರವ್ಯಗಳ ಕಟ್ಟುನಿಟ್ಟಾದ ನಿಯಮಗಳಿರುತ್ತವೆ. ಭಕ್ತಿ ಸೇವೆ. ಕೃಷ್ಣನನ್ನು ಮೆಚ್ಚಿಸಲು ಭಕ್ತಿಯಿಂದ ಹಾ, ಕೂಡಿದ ಸರಳ ಕಾರ್ಯಗಳು. ಹರೇ ಕೃಷ್ಣ ಪ್ರಭು. ಆ ತುಂಬಾ ಥ್ಯಾಂಕ್ಸ್ ಹರೇ ಕೃಷ್ಣ. ಇನ್ಮೇಲೆ ನಾನು ಹೆಸರು ಹಿಡಿದು ಕರಿತೇನೆ, ಅವ್ರು ಮಾತ್ರ ಓದಿ, ಇಲ್ಲಾಂದ್ರೆ ನನಗೆ ಕನ್ಫ್ಯೂಷನ್ ಆಗುತ್ತೆ, ಯಾರು ಓದ್ತಾ ಇದ್ರೆ ಗೊತ್ತಾಗ್ತದೆ. ಓಕೆ, ಪ್ರಭು ಸೊ ಕರ್ಮಕಾಂಡದಲ್ಲಿ ವ್ಯಕ್ತಿ ಮುಖ್ಯವಾಗಿ ಆತ ಕಾಲ, ಸ್ಥಳ, ಇನ್ನಿತರ ನಿಯಮಗಳನ್ನ ಬಹಳ ಕಟ್ಟುನಿಟ್ಟಿಂದ ಪಾಲಿಸ್ಬೇಕು. ಅವುಗಳಲ್ಲಿ ಏನಾದ್ರೂ ದೋಷ ಉಂಟಾದ್ರೆ ನೋಡಿ, 4ನೇ ಅಂಶ ಇದೆ, ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಲ್ಲಿ ಅತ್ಯಂತ ನಿಯಮಗಳು ಬಹಳ ಮುಖ್ಯವಾಗ್ತವೆ. ಶುದ್ಧವಾದ ದ್ರವ್ಯ ಅಥವಾ ಶುದ್ಧವಾದ ವಸ್ತುಗಳು ಬೇಕು. ಆನಂತರ ಸರಿಯಾದ ಕಾಲದಲ್ಲಿ, ಸಮಯದಲ್ಲಿ, ತಿಥಿಯಲ್ಲಿಯೇ ಕಾರ್ಯಗಳನ್ನು ನೆರವೇರಿಸಬೇಕು. ಸರಿಯಾದಂತಹ ಕ್ಷೇತ್ರದಲ್ಲಿ ಕಾರ್ಯಗಳನ್ನ ಮಾಡಬೇಕು. ಯೋಗ್ಯರಾದಂತಹ ವ್ಯಕ್ತಿಗಳನ್ನ ಕರೆತರಬೇಕು. ಅಲ್ಲಿ ಮಂತ್ರೋಚ್ಚಾರಣೆಯಲ್ಲಿ ಸ್ಪಷ್ಟತೆ, ಸರಿಯಾದಂತಹ ಅರ್ಥಗಳಿರಬೇಕು. ಈ ಎಲ್ಲ ನಿಯಮಗಳು ಬಹಳ ಮುಖ್ಯ. ಎಲ್ಲಿ, ಯಾವ ವಿಭಾಗದಲ್ಲಿ ಇವೆಲ್ಲ ಮುಖ್ಯ ಆಗ್ತವೆ? ಕರ್ಮಕಾಂಡ. ಇವೆಲ್ಲವೂ ಮುಖ್ಯವಾಗ್ತವೆ. ಅದರಲ್ಲಿ ಸಣ್ಣ ಲೋಪವಾದರೆ ಅದರಿಂದ ದೊಡ್ಡ ವಿಪತ್ತೇ ಉಂಟಾಗಬಹುದು. ಉದಾಹರಣೆಗೆ ಭಾಗವತದಲ್ಲಿ ಒಂದು ಪ್ರಸಂಗ ಇದೆ, ವೃತ್ರಾಸುರನ ಪ್ರಸಂಗ. ಆ ವೃತ್ರಾಸುರ ಅನ್ನೋ ಒಬ್ಬ ಅಸುರ, ಆತ ಪ್ರಕಟನಾಗಿದ್ದೇ ಈ ರೀತಿಯಾದಂತಹ ಒಂದು ಸಣ್ಣ ತಪ್ಪಿನ ಕಾರಣದಿಂದಾಗಿ. ಇಂದ್ರ ಒಂದು ಯಜ್ಞವನ್ನ ಮಾಡಿಸ್ತಾ ಇದ್ದ, ತ್ವಷ್ಟ ಎನ್ನುವಂತಹ ಮೂಲಕ. ಅಲ್ಲಿ ಒಂದು ಮಂತ್ರವನ್ನ ಹೇಳಬೇಕಾಗಿತ್ತು. ಇಂದ್ರ ಶತ್ರೋ ವಿವರ್ಧಸ್ವ, ಈ ರೀತಿಯಾಗಿ ಹೇಳಬೇಕಾಗಿತ್ತು. ಆದ್ರೆ ಆತ ಇಂದ್ರ ಶತ್ರೋ ವಿವರ್ಧಸ್ವ, ಆತ ತುಂಬಾ ಸಮಯದವರೆಗೆ ಆತ ಉಚ್ಚಾರಣೆ ಮಾಡಬೇಕಾಗಿದ್ದಂತಹ ಒಂದು ಪದವನ್ನ ಆತ ತುಂಬಾ ಸಣ್ಣದಾಗಿ ಹೇಳ್ಬಿಟ್ಟು ಮುಂದೆ ಹೋಗ್ಬಿಟ್ಟ. ಅದರಿಂದ ಅರ್ಥವೇ ಬದಲಾಯಿತು. ಯಾರು ಇಂದ್ರನ ಏನ್ ಹೇಳ್ತಾರೆ, ಇಂದ್ರನನ್ನು ಕೊಲ್ಲುವ ಶತ್ರು ಇಂದ್ರನಿಂದ ಕೊಲ್ಲುವಂತಾಗುತ್ತೆ. ಇಂದ್ರ ಯಾರನ್ನ ಕೊಲ್ಲಬೇಕೋ ಅವನು ಬೆಳೀಲಿ ಅನ್ನೋ ಅರ್ಥದಲ್ಲಿ ಯಜ್ಞ ನೆರವೇರದಂತಾಯ್ತು. ಅರ್ಥ ವಿಪರೀತವಾಗಿಬಿಡ್ತು. ಹೀಗೆ ಅಲ್ಲಿ ವೃತ್ರಾಸುರ ಪ್ರಕಟನಾಗ್ತಾನೆ. ಈ ಭಾಗದಲ್ಲಿ ಇದೊಂದು ಪ್ರಸಂಗ ಬರುತ್ತೆ 6ನೇ ಸ್ಕಂದದಲ್ಲಿ. ಅದೇ ಭಕ್ತಿ ಸೇವೆಯಲ್ಲಿ ಕೆಲವೊಮ್ಮೆ ತಪ್ಪುಗಳಾದ್ರೂ ಕೂಡ ಕೃಷ್ಣ ಭಾವಗ್ರಾಹಿಯಾಗಿರೋದ್ರಿಂದ, ಎಲ್ಲಿ ಪ್ರಾಮಾಣಿಕವಾದಂತಹ ಭಕ್ತಿ, ಶ್ರದ್ಧೆಯುತವಾದಂತಹ ಭಕ್ತಿ ನಡೆಸಲಾಗ್ತದೋ ಅಲ್ಲಿ ಭಗವಂತ ಆತನನ್ನ ಸದಾ ರಕ್ಷಿಸ್ತಾನೆ. ಉದಾಹರಣೆಗೆ ರಾಜನ ಪ್ರಸಂಗವನ್ನ ಹೇಳಲಾಗತ್ತೆ. ರಾಜೇಶ ಈತ ಒಂದು ಮಹಾನ್ ವ್ರತವನ್ನ ಕೈಗೊಂಡಿದ್ದ, ಏಕಾದಶಿಯ ವ್ರತ. ನಾಳೆ ಏಕಾದಶಿ ಉಂಟಲ್ಲ ಹರೇ ಕೃಷ್ಣ, ಅಲ್ವಾ? ಹೌದು ಪ್ರಭುಜಿ. ನಾಳೆ ಏಕಾದಶಿ.
ನಾಳೆ ಏಕಾದಶಿ. ಸೊ ಏಕಾದಶಿ ವ್ರತವನ್ನ ಕೈಗೊಂಡಿದ್ದ. ಆ ಏಕಾದಶಿ ವ್ರತವನ್ನ ತಮ್ಮ ಎಲ್ಲ ಪ್ರಜೆಗಳ ಭಕ್ತಿಯ ಉದ್ದೇಶಕ್ಕೆ ಅಂತ ಆತ ಕೈಗೊಂಡಿದ್ದ. ಸುಮಾರು 1 ವರ್ಷದವರೆಗೆ ಆತ ನೆರವೇರಿಸಿದ ನಂತರ ಆತ ಆ ಪಾರಣವನ್ನ ಮಾಡಬೇಕಾಗಿತ್ತು, ದ್ವಾದಶಿ ಅಂದು. ಆ ಸಮಯದಲ್ಲಿ ಆ ಋಷಿಗಳು ಬಂದಿದ್ದರ ಕಾರಣದಿಂದಾಗಿ ಅವರ ಆದರೆ ಸಮಯವು ಕೂಡ ಘಟಿಸ್ತಾ ಇತ್ತು. ಹಾಗಾಗಿ ತಕ್ಷಣವೇ ಆ ಪಾರಣವನ್ನ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ಲಿಲ್ಲ. ಕೆಲವರ ಸಲಹೆಯನ್ನ ಕೇಳಿದ್ರೆ ಅವರು ಕೂಡ ಉತ್ತರಿಸ್ಲಿಕ್ಕೆ ಆಗ್ಲಿಲ್ಲ. ಭಗವಂತನನ್ನ ನೆನೆಸ್ಕೊಳ್ತಾ ಆತ ನೀರನ್ನ ಕುಡ್ದ. ಆದರೆ ಬಂದ ಅತಿಥಿ ಇದನ್ನ ಅಪಮಾನ ಅಂತ ಪರಿಗಣಿಸಿ ಆತನ ವಿರುದ್ಧ ಶಾಪವನ್ನ ನೀಡ್ಲಿಕ್ಕೆ ಮುಂದಾಗಿದ್ದ. ಯಾರದು ಅತಿಥಿ? ಅತಿಥಿ ಯಾರಾಗಿದ್ರಲ್ಲಿ? ಅಂಬರೀಷನಿಗೆ ಶಾಪ ನೀಡ್ಲಿಕ್ಕೆ ಮುಂದಾದವ್ರು ಯಾರು? ದೂರ್ವಾಸ ಮುನಿ. ಹರೇ ಕೃಷ್ಣ. ದುರ್ವಾಸ ಮುನಿಗಳು. ಹರೇ ಕೃಷ್ಣ ಪ್ರಭು. ನೆಟ್ವರ್ಕ್ ಇಶ್ಯೂ ಆಗಿದೆ. ಹರೇ ಕೃಷ್ಣ. ಪ್ರಭುಗಳು ಜಾಯ್ನ್ ಆಗ್ತಾರೆ, ನಾವೆಲ್ಲರೂ ವೆಯ್ಟ್ ಮಾಡೋಣ. ಹರೇ 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 ರಾಮ 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 ಹರೇ ಹರೇ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಹರೇ ಕೃಷ್ಣ. ಏನೋ ತುಂಬಾ ಇವತ್ತು ವಿಘ್ನಗಳಾಗ್ತಾ ಇದೆ ಏನೋ. ಹರೇ ಕೃಷ್ಣ. ನೋಡೋಣ, ಭಗವಂತನ ಇಚ್ಛೆ ಇದ್ರೆ ಪೂರ್ತಿ ಮಾಡ್ಬೋದು ಇವತ್ತು. ಹರೇ ಕೃಷ್ಣ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ. ಕೊನೆ ಮಾತು ಏನನ್ನ ಕೇಳಿದ್ರಿ ನೀವು ಕಟ್ಟಾಗೋ ಮುಂಚೆ? ದೂರ್ವಾಸ ಮುನಿಗಳು ದುರ್ವಾಸ ವರ ಕೊಡಕ್ ಬಂದವರು. ವರ ಅಲ್ಲ, ಶಾಪ ಕೊಡ್ಲಿಕ್ಕೆ ಬಂದಿದ್ರು. ಶಾಪ ಕೊಡ್ಲಿಕ್ಕೆ. ಕರೆಕ್ಟ್. ಸೊ ಮಾತು ಏನಂದ್ರೆ, ಭಕ್ತಿ ಸೇವೆಯಲ್ಲಿ ತಪ್ಪುಗಳಾದ್ರೂ ಕೂಡ ವ್ಯಕ್ತಿ ಶ್ರದ್ಧೆ, ಭಕ್ತಿ, ಪಶ್ಚಾತ್ತಾಪದ ಭಾವ ಇವುಗಳೆಲ್ಲ ಇದ್ದರೆ ಭಗವಂತ ಅದನ್ನ ಪರಿಗಣಿಸಿ ಅವರನ್ನ ಕ್ಷಮಿಸ್ತಾನೆ. ಆದ್ರೆ ಕರ್ಮಕಾಂಡದಲ್ಲಿ ಸಣ್ಣ ತಪ್ಪುಗಳು ಕೂಡ ಮಹಾನ್ ವಿಪತ್ತುಗಳನ್ನ ತಂದಿಡ್ತವೆ. ಭಗವಂತ ಇದನ್ನ ವರ್ಣಿಸಿದ್ದಾನೆ ಭಗವದ್ಗೀತೆಯಲ್ಲಿ. ಭಾಗವತದಲ್ಲಿ ಒಂದು ವಿಶೇಷವಾದ ಶ್ಲೋಕ ಇದೆ. ನಾವು ಮಾಡುವಂತಹ ಯಾವುದೇ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು, ಅಪರಾಧಗಳು ಉಂಟಾಗಿದ್ರೆ ನಾವು ಅದನ್ನ ಹೇಗೆ ಅಪರಾಧ ಭಂಜನ ಅಥವಾ ನಿವಾರಣೆ ಮಾಡಬೇಕು, ಇದನ್ನ ಒಂದು ಶ್ಲೋಕದಲ್ಲಿ ಭಾಗವತದಲ್ಲಿ ಹೇಳಲಾಗಿದೆ. 8ನೇ ಸ್ಕಂದದಲ್ಲಿ ಈ ಶ್ಲೋಕ ಬರ್ತದೆ. ಮಂತ್ರತಸ್ತಂತ್ರತಶ್ಛಿದ್ರಂ ದೇಶ ಕಾಲ್ಹಾರ್ಹ ವಸ್ತುತಃ ಸರ್ವಂ ಕರೋತಿ ನಿಶ್ಚಿದ್ರಂ ಅನುಸಂಕೀರ್ತನಂ ತವ. ಅನುವಾದ ಇದೆ ನೋಡಿ ಇಲ್ಲಿ. ಯಾರಾದ್ರೂ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದು ಶಶಿ, ಓದು ಪ್ಲೀಸ್. ಅನುವಾದ. ಮಂತ್ರಗಳನ್ನು ಉಚ್ಚರಿಸುವಲ್ಲಿ ಮತ್ತು ವಿಧಾನಗಳನ್ನು ಪಾಲಿಸುವಲ್ಲಿ ಲೋಪದೋಷಗಳಿರಬಹುದು. ಅಷ್ಟೇ ಅಲ್ಲದೆ ದೇಶ, ಕಾಲ, ಪಾತ್ರ ಮತ್ತು ದ್ರವ್ಯಗಳಲ್ಲಿಯೂ ಪೂಜಾ ಸಾಮಗ್ರಿಗಳು ವ್ಯತ್ಯಾಸಗಳಿರಬಹುದು. ಆದರೆ ಓ ಭಗವಂತನೇ, ನಿನ್ನ ನಾಮ ಸಂಕೀರ್ತನೆಯು ಈ ಎಲ್ಲವನ್ನು ದೋಷರಹಿತವನ್ನಾಗಿ ಮಾಡುತ್ತದೆ. ನೋಡಿ, ಭಾಗವತದಲ್ಲಿ ಈ ಶ್ಲೋಕ ಇದೆ. ನಮ್ಮ ಮಂತ್ರಗಳ ಉಚ್ಚಾರಣೆಯಲ್ಲಿ, ನಾವು ಭಗವಂತನ ಸೇವೆಗೆಂದು ತಂದಂತಹ ವಸ್ತುಗಳಲ್ಲಿ, ಶುದ್ಧತೆಯಲ್ಲಿ, ಈ ರೀತಿಯಲ್ಲಿ ಅನೇಕ ದೋಷಗಳು ಉಂಟಾಗಬಹುದು, ತಪ್ಪುಗಳು ಉಂಟಾಗಬಹುದು. ಆದ್ರೆ ಅವೆಲ್ಲವೂ ಕೂಡ ನಶಿಸಿ ಹೋಗ್ತವೆ, ದೋಷ ರಹಿತವಾಗುತ್ತೆ ಯಾವಾಗ ನಾವು ಆ ನಾಮ ಸಂಕೀರ್ತನವನ್ನ ಮಾಡಿದಾಗ. ಹಾಗಾಗಿ ನಾಮ ಸಂಕೀರ್ತನವನ್ನ ಸದಾ ನಾವು ನಮ್ಮ ಕಾರ್ಯಗಳಲ್ಲಿ ವಿಶೇಷವಾಗಿ
ಮೊದಲಲ್ಲಿ ಮಧ್ಯದಲ್ಲಿ ಯಾವುದೇ ಪೂಜಾ ವಿಧಿಗಳಲ್ಲೂ ನಾಮಸಂಖ್ಯೆ ಆ ಎಲ್ಲ ಅಪರಾಧಗಳು ದೋಷಗಳು ಮುಕ್ತವಾಗ್ತವೆ. ಅಷ್ಟೇ ಅಲ್ಲದೆ ಪ್ರಸಿದ್ಧವಾದಂತಹ ಒಂದು ಶ್ಲೋಕ ಇದೆ. ಹೇಗೆ ಭಕ್ತಿಯಲ್ಲಿ ಭಗವಂತ ಬಾಹ್ಯ ವಸ್ತುಗಳನ್ನ ಮುಖ್ಯವಾಗಿ ಪರಿಗಣಿಸೋದಿಲ್ಲ, ವ್ಯಕ್ತಿಯ ಭಾವವನ್ನ ಆತ ಸ್ವೀಕರಿಸ್ತಾನೆ. ಶ್ಲೋಕ ಹೇಳುತ್ತೆ, ಮೂರ್ಖೋ ವದತಿ ವಿಷ್ಣಾಯ ಧೀರಂ ವದತಿ ವಿಷ್ಣವೇ ಉಭಯೋಸ್ತು ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನಃ. ಯಾರಿಗೆ ಭಾಷೆ ವ್ಯಾಕರಣ ತಿಳಿದಿಲ್ವೋ ಆತ ವಿಷ್ಣಾಯ ನಮಃ ಅಂತ ಹೇಳ್ತಾನೆ. ಆದರೆ ಯಾರಿಗೆ ಭಾಷೆ ಸಂಸ್ಕೃತ ವ್ಯಾಕರಣ ತಿಳಿದಿದೆಯೋ ಅವರು ವಿಷ್ಣವೇ ನಮಃ ಅಂತ ಕ್ರಮಬದ್ಧವಾಗಿ ಹೇಳ್ತಾರೆ. ಆದರೆ ಎರಡೂ ಕೂಡ ಅದೇ ಭಕ್ತಿ ಪುಣ್ಯವನ್ನ ನಮಗೆ ನೀಡುತ್ತೆ. ತಪ್ಪು ಉಚ್ಚಾರಣೆ ಮಾಡಿದ್ರೂ ಕೂಡ ಭಗವಂತ ಅದನ್ನ ಸರಿಯೆಂದೇ ಪರಿಗಣಿಸ್ತಾನೆ. ಯಾಕೆಂದ್ರೆ ಭಗವಂತನ ಗುಣ ಏನು? ಯಾವ ಗುಣ ಇಲ್ಲಿ ತೋರ್ಲಾಗ್ತಾ ಇದೆ? ಏನದು ಗುಣ? ಭಾವಗ್ರಾಹಿ. ಭಾವಗ್ರಾಹಿ ಭಾವಗ್ರಾಹಿ ಜನಾರ್ದನ. ನೃಗರಾಜ ಮಾಡ್ತಾ ಇದ್ದಿದ್ದು ಕರ್ಮಕಾಂಡ, ಭಕ್ತಿ ಸೇವೆ ಆಗಿರಲಿಲ್ಲ. ಹಾಗಾಗಿ ಆತನ ಕಾರ್ಯದಲ್ಲಿ ಕೆಲವೊಂದು ತಿಳಿದೆಯೋ ಲೋಪಗಳುಂಟಾದ ಕಾರಣದಿಂದಾಗಿ ಆತನಿಗೆ ಎಂತಹ ಮಹಾನ್ ವಿಪತ್ತು ಬಂದಿತು. ಆದರೆ ಭಕ್ತಿ ಸೇವೆಯ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಈ ವಿಪತ್ತುಗಳು ಉಂಟಾಗೋದಿಲ್ಲ ಅಂತ ನಮ್ಮ ಆಚಾರ್ಯರು ಆಶ್ವಾಸನೆಯನ್ನ ನೀಡ್ತಾರೆ. ಓಕೆ, ಸೊ ಹೆದರೋದು ಬೇಡ, ಆದರೆ ಭಕ್ತಿಯನ್ನ ತುಂಬಾ ಶ್ರದ್ಧೆಯಿಂದ ಪಾಲಿಸ್ಬೇಕು. ಅದು ಇಂಪಾರ್ಟೆಂಟ್. ನಿಯಮಗಳಿಲ್ಲ ಅಂತ ಹೇಳಿ ಏನನ್ನೂ ಕೂಡ ಪಾಲಿಸದೆ ಮನಸ್ಸಿಗೆ ಬಂದಂತೆ ನಡ್ಕೊಳ್ಳೋದಲ್ಲ. ನಿಯಮಗಳನ್ನ ಪಾಲಿಸುವಾಗ ನಮ್ಮ ಭಾವ ಹೇಗಿರಬೇಕು? ಮುಖ್ಯವಾಗಿ ಭಕ್ತಿ ಇರಬೇಕು. ನಿಯಮಗಳನ್ನ ಪಾಲಿಸುವಲ್ಲಿ ನಾವು ಮನಸ್ಸನ್ನ ನಿಯಂತ್ರಿಸ್ತೀವಿ, ವಿಧೇಯರಾಗ್ತೀವಿ. ಭಗವಂತನನ್ನ ಸಂತುಷ್ಟಿಗೊಳಿಸುವ ಭಾವದಿಂದ ಅವುಗಳನ್ನು ಪಾಲಿಸಬೇಕು. ಇಲ್ಲವಾದರೆ ಅದು ನಿಯಮಾಗ್ರಹವಾಗ್ತದೆ. ಕೇವಲ ತೋರಿಕೆಯ ನಿಯಮ ಪಾಲನೆ ಬೇಡ, ಶ್ರದ್ಧೆ ಇರಲಿ. ಹಾಗಂತ ಹೇಳಿ ನಿಯಮಗಳನ್ನ ಗಾಳಿಗೆ ತೂರಬೇಡಿ, ನಿಯಮಗಳೂ ಇರಲಿ, ಜೊತೆಗೆ ಮುಖ್ಯವಾಗಿ ಭಕ್ತಿ ಇರಲಿ. ನಿಯಮಗಳ ಮೂಲಕ ನಾವು ಭಕ್ತಿಯನ್ನ ಅರ್ಪಿಸುತ್ತೇವೆ, ಅದು ಸರಿಯಾದ ಭಕ್ತಿ ವಿಧಿ. ಇದನ್ನು ನಮ್ಮ ಆಚಾರ್ಯರು ಪದೇ ಪದೇ ತಿಳಿಸ್ತಾರೆ. ಮುಖ್ಯವಾಗಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಓಕೆ, ಸೊ ಹೀಗೆ ಈ ಒಂದು ನೃಗರಾಜನ ಪ್ರಸಂಗದಿಂದ ನಾವು ಭಕ್ತಿಯ ಮಹಿಮೆಯನ್ನು ಕಾಣ್ತೀವಿ. ಆನಂತರ ಭಗವಂತನೇ ಹೇಳಿದಂತೆ ಅಲ್ಲಿ ಭಕ್ತರ ಸ್ವತ್ತನ್ನು ನಾವು ಎಂದೂ ಕೂಡ ಕಳ್ಳತನ ಮಾಡಬಾರದು, ಅವರನ್ನ ಹೇಗೆ ನಾವು ಗೌರವಿಸಬೇಕು ಅನ್ನೋದನ್ನು ಕೂಡ ಭಗವಂತನ ಮಾತಿನಲ್ಲಿ ಕಂಡ್ವಿ. ಹೀಗೆ ಭಗವಂತ ಒಂದು ಉತ್ಕೃಷ್ಟವಾದಂತಹ ಪಾಠವನ್ನು ನಮ್ಮೆಲ್ಲರಿಗೂ ನೀಡಿದ್ದಾನೆ. ಹರೇ ಕೃಷ್ಣ. ಪ್ರಶ್ನೆಗಳನ್ನ ಇನ್ನೊಂದೆರಡು ನಿಮಿಷ ಆದ್ಮೇಲೆ ತಗೊಳ್ತೀನಿ. ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಎರಡನೇ ಶ್ಲೋಕ ಯಾವ್ದ್ರಲ್ಲಿ ಬರುತ್ತೆ? ಅದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಅನೇಕ ಭಾಗಗಳಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಭುಪಾದರ ತಾತ್ಪರ್ಯಗಳಲ್ಲಿ ಅದರ ಉಲ್ಲೇಖ ಆಗಿದೆ. ಅನೇಕ ಕಡೆ ಅದರ ಉಲ್ಲೇಖ ಆಗಿದೆ. ಅದು ಒಂದು ರೀತಿಯ ಸ್ತೋತ್ರ ರತ್ನ ಅಂತ ಅಥವಾ ಸ್ತವಮಾಲ ಅಂತ ಹೇಳ್ತಾರೆ, ಪ್ರಸಿದ್ಧ ಶ್ಲೋಕಗಳ ಭಂಡಾರ. ಅದರಲ್ಲಿ ಅದು ಬರ್ತದೆ. ಓಕೆ, ಚೈತನ್ಯ ಚರಿತಾಮೃತದಲ್ಲೂ ಉಲ್ಲೇಖ ಬಂದಿದೆ ಆ ಶ್ಲೋಕದ್ದು. ಯಾಕಂದ್ರೆ ನಾಳೆ ನಿಮ್ಗೆ ಎಕ್ಸಾಕ್ಟ್ ಶ್ಲೋಕದ ಸಂಖ್ಯೆಯನ್ನು ಕೂಡ ಹೇಳ್ತೀನಿ. ನಾನು ಅವಸರದಲ್ಲಿ ಅದನ್ನ ನೋಟ್ ಮಾಡಲಿಲ್ಲ, ಅಲ್ಲಿ ಮರ್ತೋಯ್ತು. ನಾನು ನಾಳೆ ನಿಮ್ಗೆ ಹೇಳ್ತೀನಿ. ಓಕೆ ಓಕೆ. ನಾನು ಆಕ್ಚುಲಿ ಈ ದಿನದ ವಿಷಯ ಬೇರೆ ಯಾವುದೋ ವಿಷಯವನ್ನ ಮುಂದಿನ ವಿಷಯ ನೋಡ್ಬೇಕಂತ ಇದ್ದೆ, ಬಟ್ ಸಮಯ ಆಗಿ ಹೋಗ್ಬಿಟ್ಟಿದೆ. ಪರವಾಗಿಲ್ಲ, ನಾಳೆ ಚರ್ಚೆಯಲ್ಲಿ ನಾವು ಅದನ್ನು ಮುಂದುವರಿಸೋಣ. ಸೊ ಮುಂದೆ ಬರುವಂತಹ ಲೀಲೆ ಅದು ಬಲರಾಮ ವೃಂದಾವನಕ್ಕೆ ಆತ ಪ್ರಯಾಣ ಮಾಡ್ತಾನೆ. ಶ್ರೀಕೃಷ್ಣ ಈಗ ದ್ವಾರಕೆಯಲ್ಲಿದ್ದಾನೆ.
ದ್ವಾರಕೆಯಲ್ಲಿ ಇದ್ರೂ ಕೂಡ ಆತನಿಗೆ ಸದಾ ವೃಂದಾವನದ ಚಿಂತೆ. ಯಾಕೆಂದ್ರೆ ಅಲ್ಲಿರುವಂತಹ ಭಕ್ತರು ಕ್ಷಣ ಕ್ಷಣವೂ ಕೃಷ್ಣನ ಪ್ರತೀಕ್ಷೆಯಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ. ಇದನ್ನ ಕೃಷ್ಣ ಸಂಪೂರ್ಣವಾಗಿ ಅರಿತಿದ್ದಾನೆ. ಹಾಗಾಗಿಯೇ ಆತ ಮಥುರೆಗೆ ಬಂದ ಕೆಲವು ತಿಂಗಳುಗಳಾದ ತಕ್ಷಣವೇ ಆತ ತನ್ನ ಪ್ರಿಯ ಮಿತ್ರನಾದಂತಹ ಉದ್ಧವನನ್ನ ವೃಂದಾವನಕ್ಕೆ ಕಳುಹಿಸಿದ್ದ. ನಾವೆಲ್ಲ ಆ ಪ್ರಸಂಗವನ್ನ ಕಲ್ತಿದ್ದೀವಿ ಮಥುರಾ ಮೋಹನ ಅನ್ನೋ ಭಾಗದಲ್ಲಿ ಅಲ್ವಾ. ಈಗ ಕೃಷ್ಣ ಆತ ಅನೇಕ ಬಾರಿ ವೃಂದಾವನಕ್ಕೆ ಹೋಗ್ಬೇಕು ಅಂತ ಆಲ್ಮೋಸ್ಟ್ ತಯಾರಾಗಿದ್ದ. ಆದರೆ ಒಂದು ಬಹಳ ರಹಸ್ಯ ಏನು ಅಂದ್ರೆ ದ್ವಾರಕವಾಸಿಗಳಿಗೆ ಭಯ ಅವರಿಗೆ. ಕೃಷ್ಣ ವೃಂದಾವನಕ್ಕೆ ಹೋಗ್ಬಿಟ್ರೆ ಆ ವೃಂದಾವನದ ಭಕ್ತರ ನಿರ್ಮಲವಾದಂತಹ ನೈಸರ್ಗಿಕವಾದಂತಹ ಶುದ್ಧ ಪ್ರೇಮಕ್ಕೆ ಆತ ವಶನಾಗಿ ಮತ್ತೆ ದ್ವಾರಕೆಗೆ ಬರೋದೇ ಇಲ್ಲ. ಈ ಭಯದಿಂದಾಗಿ ಆ ಯದುವಂಶೀಯರು ದ್ವಾರಕಾವಾಸಿಗಳು ಕೃಷ್ಣನಿಗೆ ವೃಂದಾವನಕ್ಕೆ ಹೋಗ್ಲಿಕ್ಕೆ ಅನುಮತಿ ನೀಡ್ತಾ ಇರಲಿಲ್ಲ. ಒಂದಲ್ಲ ಒಂದು ಕಾರಣ ಹೇಳಿ ಕೃಷ್ಣ ಅದು ಮಾಡ್ಬೇಕು ಇದನ್ನ ಮಾಡ್ಬೇಕು, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಈ ರೀತಿಯ ನೆಪಗಳನ್ನು ಒಡ್ಡಿ ಅವರು ಕೃಷ್ಣನನ್ನ ವೃಂದಾವನಕ್ಕೆ ಹೋಗ್ಲಿಕ್ಕೆ ಬಿಡಲೇ ಇಲ್ಲ. ಅನೇಕ ವರ್ಷಗಳಾಗ್ತಾ ಇವೆ. ಕೃಷ್ಣನ ವಿವಾಹವಾಯಿತು, ಅನೇಕ ವಿವಾಹಗಳಾದ್ವು, ಕೃಷ್ಣನಿಗೆ ಮಕ್ಕಳಾದ್ವು. ಬಲರಾಮ ಇದನ್ನ ಕಾಣ್ತಾ ಇದ್ದಾನೆ. ಕೃಷ್ಣ ವೃಂದಾವನಕ್ಕೆ ಹೋಗ್ಬೇಕು ಅಂತ ನೀನು ಸದಾ ಹೇಳ್ತಾ ಇರ್ತೀಯ, ಆದ್ರೆ ಹೋಗ್ತಾ ಇಲ್ಲ. ಏನಿದು ನಿನ್ನ ಮಾತು ಮತ್ತೆ ಆಚಾರಗಳಲ್ಲಿ ಸಾಮ್ಯತೆ ಇಲ್ಲ. ಆದ್ರೆ ನಾನು ಇದನ್ನ ತಡಿಲಿಕ್ಕಾಗೋದಿಲ್ಲ, ನಾನು ನೇರವಾಗಿ ವೃಂದಾವನಕ್ಕೆ ಹೋಗ್ತೇನೆ ಅಂತ ಹೇಳಿ ಬಲರಾಮ ನಂದ ಗೋಕುಲ, ಮಥುರೆಯ ಬಳಿ ಇರುವ ನಂದ ಗೋಕುಲದ ಬಳಿ ಹೋಗ್ಲಿಕ್ಕೆ ಅಂತ ಹೇಳಿ ಸಿದ್ಧನಾಗ್ತಾ ಇದ್ದಾನೆ. ಸರಿಸುಮಾರು 60 ವರ್ಷ, 55-56 ವರ್ಷ ಆಗಿದೆ ಕೃಷ್ಣನಿಗೆ ಈಗ ವಯಸ್ಸು. ಬಲರಾಮ ಈ ಸಮಯದಲ್ಲಿ ವೃಂದಾವನಕ್ಕೆ ತೆರಳಿಕ್ಲಿ ಅಂತ ಹೇಳಿ ಸಿದ್ಧನಾಗ್ತಾ ಇದ್ದಾನೆ. ಶ್ರೀಕೃಷ್ಣ ಬಲರಾಮನಿಗೆ ವಿಶೇಷ ಸಂದೇಶದ ಮಾತುಗಳನ್ನು ನೀಡ್ತಾನೆ ತನ್ನ ಪ್ರಿಯ ಭಕ್ತರಿಗೆ ಹೇಳಲಿಕ್ಕೆ. ಕೆಲವು ಉಡುಗೊರೆಗಳನ್ನ, ಉಪಹಾರಗಳನ್ನು ಕೂಡ ನೀಡ್ತಾ ನನ್ನ ಭಕ್ತರಿಗೆ ನೀಡು ಹೇ ಬಲರಾಮ ಅಂತ. ಬಲರಾಮ ವೃಂದಾವನಕ್ಕೆ ಬರ್ತಾನೆ. ಬಂದ ತಕ್ಷಣ ಅಲ್ಲಿದ್ದ ಭಕ್ತರೆಲ್ಲರೂ ಕೂಡ ಆತನನ್ನ ಸುತ್ತುವರೆದು ತಕ್ಷಣವೇ ಅವನನ್ನ ಅಪ್ಪಿಕೊಂಡು ಬಿಡ್ತಾರೆ, ಆಲಂಗಿಸಿಕೊಳ್ತಾರೆ. ಬಲರಾಮ ಅವರನ್ನ ಪಾದಸ್ಪರ್ಶ ಮಾಡ್ಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದಾನೆ. ತಕ್ಷಣವೇ ಅವರೆಲ್ಲರೂ ಬಂದು ಆತನನ್ನ ಆಲಂಗಿಸ್ಕೊಂಡು ಬಿಡ್ತಾರೆ. ತುಂಬಾ ಸಮಯದಿಂದ ದೂರವಿದ್ದಂತಹ ಬಲರಾಮನನ್ನ ಕಂಡ ತಕ್ಷಣ ಅವರು ಕೃಷ್ಣನನ್ನ ಕಂಡಂತೆಯೇ ಅವರಿಗೆ ಭಾಸವಾಗ್ತಾ ಇದೆ. ವಿಶೇಷವಾಗಿ ನಂದ, ಯಶೋದೆ ಇವರು ಬಲರಾಮನನ್ನ ಅಪ್ಪಿಕೊಳ್ತಾರೆ. ಹಿರಿಯ ಗೋಪರು, ಗೋಪಿಯರು ಅವರೆಲ್ಲರೂ ಕೂಡ. ಆ ನಂತರ ಕಿರಿಯರೆಲ್ಲರೂ ಕೂಡ ಅಲ್ಲಿ ಬರ್ತಾರೆ. ನಂತರ ಬಲರಾಮ ಆ ಆಲಿಂಗನದಿಂದ ಸಡಿಲಗೊಂಡು ಆ ಬಲರಾಮ ಆಗ ಆ ಪೋಷಕರಿಗೆ, ತನ್ನ ತಂದೆ ತಾಯಿಯಾದಂತಹ ನಂದ ಯಶೋದೆಯರ ಪಾದಕ್ಕೆ ಎರಗ್ತಾನೆ, ಅವರಿಗೆ ಗೌರವವನ್ನು ಅರ್ಪಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ನಂತರ ಅಲ್ಲಿದ್ದಂತಹ ಅನೇಕರಿಗೆ ಅವರವರ ವಯಸ್ಸಿಗೆ ಅನುಗುಣವಾಗಿ ಆತ ವ್ಯವಹರಿಸ್ತಾನೆ. ಸಣ್ಣವರನ್ನ ಆಶೀರ್ವದಿಸ್ತಾನೆ, ಹಿರಿಯರ ಪಾದಸ್ಪರ್ಶವನ್ನು ಮಾಡ್ತಾನೆ. ತನ್ನ ಮಿತ್ರ ಅಂದ್ರೆ ಸಮವಯಸ್ಕರನ್ನ ಆತ ಸ್ನೇಹಿತರಂತೆ ಕಾಣ್ತಾ ಅವರೊಡನೆ ವ್ಯವಹರಿಸ್ತಾನೆ. ವಿಶೇಷವಾಗಿ ಅಲ್ಲಿದ್ದಂತಹ ಹಿರಿಯ ಗೋಪರು, ಅದರಲ್ಲೂ ನಂದ ಯಶೋದೆಯರು ಅವರು ಹೇಳ್ತಾರೆ, ಹೇ ರಾಮ, ಹೇ ರಾಮ, ಎಲ್ಲರೂ ಕ್ಷೇಮವ? ನಮ್ಮ ಸಂಬಂಧಿಕರಾದಂತಹ ವೃಷ್ಣಗಳು ಕ್ಷೇಮವ? ಈಗ ನೀವೆಲ್ಲರೂ ಕೂಡ ಅನೇಕ ಅಸುರರನ್ನ ಕೊಂದಿದ್ದೀರಾ ಅನ್ನೋ ಸುದ್ದಿ ನಮಗೆ ತಿಳಿದಿದೆ. ಅಷ್ಟೇ ಅಲ್ಲದೆ ನೀವು ಈಗ ವಿವಾಹಿತರಾಗಿ ಅನೇಕ ಮಕ್ಕಳನ್ನು ಪಡೆದಿದ್ದೀರಾ ಅಂತ ಕೂಡ ತಿಳಿದಿದೆ. ಇದ್ರ ಮಧ್ಯೆ ನಮ್ಮ ನೆನಪಾಗುತ್ತಾ ಹೇ ಬಲರಾಮ? ಆ ಮಾತಿನ ಇಷ್ಟು ದಿನ ನೀವು ನಮ್ಮಿಂದ ದೂರ ಇರ್ತಾ ಇದ್ರ. ಕಂಸನ ಹತ್ಯೆಯಾಯ್ತು, ನಮ್ಮ ಪ್ರಿಯ ಕೃಷ್ಣ
ಆ ಮಲ್ಲಯುದ್ಧದಲ್ಲಿ ಕಂಸನನ್ನ ಕೊಂದ. ಎಲ್ಲ ವೃಷ್ಣಿವಂಶಿಗಳ ಬಿಡುಗಡೆಯಾಯಿತು. ನಂತರ ಕಾಲಯವನ ಈ ರೀತಿಯಾದಂತಹ ಜರಾಸಂಧ ಈ ರೀತಿಯಾದಂತಹ ಕ್ರೂರರಿಂದನೂ ಕೂಡ ಅವರು ರಕ್ಷಿತರಾದರು. ಇದೆಲ್ಲವೂ ಆಯಿತು. ಇದನ್ನ ಕೇಳಿ ನಮ್ಗೆ ತುಂಬಾ ಸಂತೋಷ ಉಂಟಾಗ್ತಾ ಇದೆ. ಆದರೆ ಕೃಷ್ಣ ನಮ್ಮನ್ನ ಸ್ಮರಿಸ್ತಾ ಇದ್ದಾನ? ಈ ರೀತಿಯಾಗಿ ಪದೇ ಪದೇ ಆ ಮಾತಿನಲ್ಲಿ ಆ ಭಾವ ಇತ್ತು. ಸೊ ಈ ಭಾವದಿಂದ ಈ ಯದುವಂಶೀಯರು, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ, ಹರೇ ಕೃಷ್ಣ ಪ್ಲೀಸ್. ಸೊ ಅಲ್ಲಿ ಯದುವಂಶೀಯರೆಲ್ಲರೂ ಕೂಡ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಸ್ವಲ್ಪ ಸಮಯದ ನಂತರ ಬಲರಾಮನ ಮುಂದೆ ಗೋಪಿಕೆಯರು ಬರ್ತಾರೆ. ಗೋಪಿಯರು, ಕೃಷ್ಣನ ಗೋಪಿಯರು. ಅವರು ಬಂದು ಅಲ್ಲಿ ನಗುತ್ತಾ ಇದ್ದಾರೆ. ಬಲರಾಮನನ್ನ ಕಂಡು ಅವರೆಲ್ಲರೂ ಕೂಡ ನಗ್ತಾ ಇದ್ದಾರೆ. ಇದ್ಯಾಕೆ ನಗ್ತಾರೆ? ಯಾವೊಬ್ಬ ಸಭ್ಯ ಸ್ತ್ರೀ ಒಬ್ಬ ಪುರುಷನ ಮುಂದೆ ಬಂದು ಈ ರೀತಿಯಾಗಿ ನಗೋದಿಲ್ಲ. ಆದ್ರೆ ಹೀಗೆ ಗೋಪಿಯರಲ್ಲೂ ಬಂದು ನಗ್ತಾ ಇದ್ದಾರೆ. ಯಾಕೆ? ಆಕ್ಚುಲಿ ಈ ನಗು ಒಂದು ರೀತಿಯ ಭಕ್ತಿ ಉನ್ಮಾದ, ತೀವ್ರವಾದಂತಹ ಸ್ಮರಣೆಯ ಕಾರಣದಿಂದಾಗಿ, ಆ ವಿಪ್ರಲಂಬ ಭಾವದ ಕಾರಣದಿಂದಾಗಿ, ಆ ಉನ್ಮಾದದಲ್ಲಿ ಅವರು ಒಂದು ರೀತಿ ಹುಚ್ಚರಂತೆ ನಗ್ತಾ ಇದ್ದಾರೆ. ಗೋಪಿಕೆಯರು ಬಂದು ಬಲರಾಮನನ್ನ ಪ್ರಶ್ನಿಸ್ತಾರೆ. ಏನ್ ವಿಚಾರಿಸ್ತಾರೆ ಗೋಪಿಕೆಯರು? ಶಶಿ ಓದು. ಹರೇ ಕೃಷ್ಣ ಪ್ರಭು. ಓದಿ ಶಶಿ. ಗೋಪಿಕೆಯರ ವಿಚಾರಣೆ. ನಗರದ ಮಹಿಳೆಯರ ಪ್ರಿಯನಾದ ಕೃಷ್ಣನು ಸುಖವಾಗಿ ಜೀವಿಸುತ್ತಿದ್ದಾನೆಯೇ? ಅವನು ತನ್ನ ಕುಟುಂಬದ ಸದಸ್ಯರನ್ನು, ತನ್ನ ತಂದೆ ತಾಯಿಯನ್ನು ಮತ್ತು ನಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾನೆಯೇ? ಅವನು ಎಂದಾದರೂ ಮರಳಿ ಬರುತ್ತಾನೆಯೇ? ಸೊ ಗೋಪಿಕೆಯರು ಹೇಳ್ತಾ ಇದ್ದಾರೆ, ನಾವು ಹಳ್ಳಿ ಹುಡುಗಿಯರು. ಈಗ ಕೃಷ್ಣ ಮಥುರೆ ದ್ವಾರಕೆಯ ಆ ಪಟ್ಟಣದ ಸ್ತ್ರೀಯರ ಜೊತೆ ಆತ ಇದ್ದಾನೆ. ನಾವು ಹಳ್ಳಿ ಹುಡುಗಿಯರು, ನಾವು ಆತನಿಗೆ ಎಷ್ಟು ತಾನೇ ಆನಂದವನ್ನ ನೀಡ್ಲಿಕ್ಕಾಗತ್ತೆ? ಅವರು ನಗರದವರು, ಪಟ್ಟಣದವರು, ಸಭ್ಯರು. ಅವರಿಗೆ ಅನೇಕ ಕಲೆಗಳು ಗೊತ್ತುಂಟು. ಅವರೆಲ್ಲರೂ ಅನೇಕ ವಿಶೇಷವಾದಂತಹ ಜ್ಞಾನವುಳ್ಳವರು ಅವರೆಲ್ಲರೂ ಕೂಡ. ಈಗ ಆತ ಅವರ ಸಂಘದಲ್ಲಿ ಸುಖವಾಗಿದ್ದಾನ? ಅವರ ಸಂಘದಲ್ಲಿದ್ದಾಗ ಅವನು ಆತನ ತಂದೆ ತಾಯಿಯ ಬಗ್ಗೆ ಸ್ಮರಣೆ ಮಾಡ್ತಾನ? ನಾವು ಆತನಿಗೆ ಕೆಲವೊಂದಿಷ್ಟು ಸೇವೆಗಳನ್ನ ಮಾಡಿದ್ವಿ, ಅದನ್ನ ಎಂದಾದ್ರೂ ಆತ ಕಿಂಚಿತ್ತಾದ್ರೂ ನೆನೆಸ್ಕೊಳ್ತಾನ? ಯಾಕೆಂದ್ರೆ ನಾವು ಮಾಡಿದಂತಹ ಸೇವೆ ತುಂಬಾ ಸರಳವಂತೆ ಕಾಣ್ತಾ ಇತ್ತು. ಕಾಡಿನ ಹೂಗಳಿಂದ ಮಾಲೆಯನ್ನ ಮಾಡ್ತಾ ಇದ್ವಿ, ಆತನ ಸಂತುಷ್ಟಿಗೊಂದು ವಿಶೇಷವಾದಂತಹ ಹಾಡುಗಳನ್ನ ಹೇಳ್ತಾ ಇದ್ವಿ. ಇವೆಲ್ಲ ಆತನಿಗೆ ನೆನಪಿದೆಯೋ ಇಲ್ವೋ? ಹೀಗೆ ಅವರು ಕೇಳ್ತಾ ಇದ್ದಾರೆ ಬಲರಾಮನನ್ನ. ಅದಾದ ಮೇಲೆ ಅವರು ಹೇಳ್ತಾರೆ, ಕೃಷ್ಣನಿಗೋಸ್ಕರ ನಾವು ಎಲ್ಲವನ್ನ ತ್ಯಜಿಸಿದ್ವಿ. ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತಾಗತ. ಆತನಿಗೆಂದು ನಾವು ಎಲ್ಲವನ್ನ ತ್ಯಜಿಸಿ, ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನ ತ್ಯಜಿಸಿ ಆತನ ಸಂತುಷ್ಟಿಗೆಂದು ನಾವು ಸಮರ್ಪಿತರಾಗಿದ್ವಿ. ಆದರೆ ಆತ ನಮ್ಮನ್ನ ತೊರೆದು ಹೋಗಿದ್ದಾನೆ. ಆತನನ್ನ ನಂಬಿ ಆ ಪುರದ ಸ್ತ್ರೀಯರು, ಆ ಪಟ್ಟಣದ ಸ್ತ್ರೀಯರೇನಿದ್ದಾರೆ, ಅವರ ದೆಸೆಯೂ ಕೂಡ ಹೀಗೆ ಆಗ್ತದೆ. ನಮ್ಮಂತೆಯೇ ಅವರು ಕೂಡ ನೋವನ್ನು ಅನುಭವಿಸ್ತಾರೆ ಮುಂದೆ. ಆ ಗೋಪಿಕೆಯರು ಪರಸ್ಪರ ಮಾತನಾಡ್ತಾ ಇದ್ದಾರೆ. ಆದ್ರೆ ಹೇ ಗೋಪಿ, ಎಲ್ಲರೂ ಕೂಡ ಕೃಷ್ಣನ ಮಾತುಗಳನ್ನ ನಂಬುತ್ತಾರೆ. ಅರೇ, ಅದೇ ಆ ಕೃಷ್ಣನ ಮಾಯೆ, ಅದೇ ಆತನ ವಾಕ್ಚಾತುರ್ಯ. ಎಲ್ಲರೂ ಕೂಡ ಕೃಷ್ಣನ ಮಾತನ್ನ ನಂಬಿ ಮರಳಿ ಹೋಗ್ತಾರೆ. ಆನಂತರ ನೋವನ್ನ ಅನುಭವಿಸ್ತಾರೆ. ಯಾರು ತಾನೇ ಆತನ ಮಾತನ್ನ ನಂಬೋದಿಲ್ಲ? ಅಂತಹ ವಾಕ್ಚತುರ ಆತ. ಖಂಡಿತವಾಗಿ ಅವರು ಕೂಡ ಆತನ ಮಾತಿಗೆ ಮಾರು ಹೋಗಿ ಅವನನ್ನ ನಂಬಿ ಜೀವಿಸ್ತಾ ಇದ್ದಾರೆ. ಮುಂದೆ ಅವರ ಜೀವನದಲ್ಲೂ ಕೂಡ
ಈ ರೀತಿಯಾದ ನೋವುಂಟಾಗತ್ತೆ. ಈ ರೀತಿಯಾದಂತಹ ವ್ಯಕ್ತಿ ಬಗ್ಗೆ ನಾವು ಯಾಕೆ ಚಿಂತೆ ಮಾಡಬೇಕು? ಹೇ ಗೋಪಿ, ನಾವು ಆತನ ಕುರಿತಾಗಿ ಮಾತನಾಡೋದೇ ಬೇಡ. ಅವನು ನಮ್ಮನ್ನ ತ್ಯಜಿಸಿ ಹೋಗಿದ್ದಾನೆ, ನಮ್ಮನ್ನ ನೆನಪಿಸ್ಕೊಳ್ತಾ ಇಲ್ಲ. ಹಾಗಿದ್ದಾಗ ನಾವ್ಯಾಕೆ ಆತನ ನೆನಪಿಸ್ಕೊಳ್ಬೇಕು? ಈ ರೀತಿಯಾದ ಮಾತುಗಳ ಮೂಲಕ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಅವರ ಹೃದಯದಲ್ಲಿ ಕೃಷ್ಣ ಎಷ್ಟು ಹೊಕ್ಕಿ ಹೋಗಿದ್ದಾನೆ ಅನ್ನೋದು ಕಾಣ್ತಾ ಇದೆ. ಹೊರರೂಪದಲ್ಲಿ ಅವರು ಕೃಷ್ಣನ ಕುರಿತಾಗಿ ತೆಗಳ್ತಾ ಇದ್ದಾರೆ. ಆದರೆ ಇವೆಲ್ಲವೂ ಕೂಡ ಕೃಷ್ಣನ ಕುರಿತಾದಂತಹ ಅಪಾರವಾದ ಭಕ್ತಿ, ಸ್ಮರಣೆ, ಸೇವೆಯ ಲಕ್ಷಣಗಳು. ವಿಪ್ರಲಂಬ, ವಿರಹದಲ್ಲಿದ್ದಾಗ ಆ ಸ್ಮರಣೆ ತೀವ್ರವಾಗ್ತದೆ. ಹೀಗೆ ಹೇಳ್ತಾ ಅವರೆಲ್ಲರೂ ಕೂಡ ಬಲರಾಮನ ಮುಂದೆ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಬಲರಾಮ ಅವರನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ಆತ ಅನೇಕ ಸಂದೇಶಗಳನ್ನ ಓದ್ತಾನೆ. ಶ್ರೀಕೃಷ್ಣ ಕಳುಹಿಸಿದಂತಹ ಸಂದೇಶಗಳನ್ನ ಓದ್ತಾನೆ. ಆ ಮೂಲಕ ಆತ ಅವರಿಗೆ ಆಶ್ವಾಸನೆಯನ್ನ ನೀಡ್ತಾ ಇದ್ದಾನೆ. ಕೃಷ್ಣ ಈ ಬಾರಿ ಏನಾದ್ರೂ ಬರ್ಲಿಲ್ಲದಿದ್ರೆ ನಾನೇ ಆತನನ್ನ ಎಳೆದು ತರ್ತೇನೆ. ಉದ್ಧವ ಆತನ ಮಿತ್ರನಾಗಿದ್ದ, ಆದರೆ ನಾನು ಆತನ ಅಣ್ಣ. ಆತನಿಗೆ ನಾನು ಬಲವಂತವಾಗಿ ಇಲ್ಲಿ ಬರಲಿಕ್ಕೆ ಹೇಳ್ತೇನೆ, ಬಲಪೂರ್ವಕವಾಗಿ ಆದರೂ ಆತನನ್ನ ಇಲ್ಲಿ ಕರೆತರ್ತೇನೆ. ಅಷ್ಟೇ ಅಲ್ಲದೆ ಕೃಷ್ಣನ ಸುಂದರವಾದ ಗುಣಗಳು, ಆತನ ಲೀಲೆಗಳ ವರ್ಣನೆಗಳನ್ನ ಬಲರಾಮ ಮಾಡಿದ. ಅದರಿಂದಾಗಿ ಆ ಗೋಪಿಕೆಯರ ಹೃದಯ ಒಂದು ರೀತಿ ಆನಂದದಲ್ಲಿ ಮುಳುಗಿ ಹೋಯಿತು. ಹೀಗೆ ಸರಿಸುಮಾರು 2 ತಿಂಗಳುಗಳ ಕಾಲ ಬಲರಾಮ ಆ ಎಲ್ಲ ವೃಂದಾವನದ ವಾಸಿಗಳಿಗೆ ಮಹದಾನಂದವನ್ನು ನೀಡಿದ. ಕೃಷ್ಣನ ಸ್ವವಿಸ್ತಾರವಾದ ಬಲರಾಮ, ಕೃಷ್ಣನ ಅಣ್ಣ, ಕೃಷ್ಣನ ಸೇವಕನಂತೆ ಕಾರ್ಯ ಮಾಡ್ತಾನೆ. ಆದರೆ ಇಲ್ಲಿ ಆತ ಕೃಷ್ಣನ ಪ್ರತಿನಿಧಿಯಾಗಿ ಕೃಷ್ಣನ ಉಪಸ್ಥಿತಿಯ ಅನುಭವವನ್ನು ನೀಡ್ತಾ ಇದ್ದಾನೆ. ತನ್ನ ಭಕ್ತರಿಗೆ ಆ ಒಂದು ರೀತಿಯ ಆನಂದವನ್ನು ನೀಡು ಅಂತ ಹೇಳಿ ಕೃಷ್ಣನೇ ಬಲರಾಮನಿಗೆ ಹೇಳಿದ್ದ. ಹೀಗೆ ಈ 2 ತಿಂಗಳುಗಳ ಅನುಭವದಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆಯುತ್ತೆ. ಬಲರಾಮ ಪ್ರತಿದಿನ ರಾತ್ರಿ ವಿಶೇಷ ವರ್ಗದ ಗೋಪಿಯರ ಜೊತೆ ಆತನು ಕೂಡ ರಾಸಲೀಲೆಯಲ್ಲಿ ತೊಡಗಿರ್ತಾ ಇದ್ದ. ಕೃಷ್ಣನ ರಾಸಲೀಲೆಯ ಕುರಿತಾಗಿ ನಾವು ಹಿಂದೆ ಓದಿದ್ದೀವಿ. ಹೇಗೆ ಅದು ದಿವ್ಯ, ಸಾಮಾನ್ಯರಂತೆ ಅಥವಾ ಈ ಜಗತ್ತಿನ ಪುರುಷ ಸ್ತ್ರೀಯರಂತಹ ಚಟುವಟಿಕೆಗಳಲ್ಲ. ಸ್ತ್ರೀಯರಂತೆ ಕಾಣುತ್ತಿದ್ದಾರೆ, ಆದರೆ ಅವರು ಸಂಪೂರ್ಣವಾಗಿ ಚಿನ್ಮಯರು, ಶುದ್ಧ ಭಕ್ತರು. ಅಲ್ಲಿ ಕಿಂಚಿತ್ತೂ ಸ್ವಾರ್ಥವಿಲ್ಲ, ಕಾಮವಿಲ್ಲ. ಈ ಚಟುವಟಿಕೆಗಳನ್ನ ಪರಮ ವಿರಕ್ತರಾದಂತಹ ಮಹಾನ್ ಸನ್ಯಾಸಿಗಳು ಕೂಡ ನೆನೆಸಿ ಕೊಂಡಾಡ್ತಾರೆ. ಇದನ್ನ ಯಾರು ಆಚಾರ್ಯರಿಂದ ಕೇಳ್ತಾರೋ ಅವರ ಹೃದಯವು ಕಾಮದಿಂದ ಶುದ್ಧವಾಗ್ತದೆ, ಕಾಮ ನಾಶವಾಗಿ ಹೋಗ್ತದೆ. ಹಾಗಾಗಿ ಈ ಲೀಲೆಗಳನ್ನ, ಚಟುವಟಿಕೆಗಳನ್ನ ನಾವು ಭೌತಿಕ ದೃಷ್ಟಿಯಿಂದ ಕಾಣಬಾರದು ಅಂತ ಪದೇ ಪದೇ ಎಚ್ಚರಿಕೆಯನ್ನು ನೀಡಲಾಗ್ತದೆ. ಬಲರಾಮ ಆ 2 ತಿಂಗಳುಗಳಲ್ಲಿ ಪ್ರತಿ ರಾತ್ರಿಯೂ ಕೂಡ ಆ ವಿಶೇಷ ಗೋಪಿಯರೊಡನೆ, ಕೃಷ್ಣನ ಗೋಪಿಯರಲ್ಲ ಇವರು, ಬೇರೆಯವರು, ಅವರ ಜೊತೆ ಆತ ರಾಸಲೀಲೆಯಲ್ಲಿ ತೊಡಗಿ ಅವರಿಗೆ ಆನಂದವನ್ನು ನೀಡಿದ. ವಿಶೇಷವಾಗಿ ಆ ಕಾಡಿನ ಪ್ರದೇಶದಲ್ಲಿ ಆ ಲೀಲೆಗೆ ನೆರವಾಗುವಲಿಕ್ಕೆ ಆ ವರುಣದೇವ ಒಂದು ವಿಶೇಷವಾದಂತಹ ಪಾನೀಯವನ್ನ ಅಲ್ಲಿ ನೀಡ್ತಾನೆ. ವಾರುಣಿ, ದೇವಲೋಕದ ಪಾನೀಯ ಅದು. ಅಲ್ಲದೆ ಬಲರಾಮ ಆ ಎಲ್ಲ ಗೋಪಿಕೆಯರ ಜೊತೆ ಆ ವೃಂದಾವನದ ಪವಿತ್ರ ಅರಣ್ಯದಲ್ಲಿ ವಿಹರಿಸ್ತಾ ಆನಂದದಲ್ಲಿ ಆತ ವಿಹರಿಸ್ತಾ ಇದ್ದಾನೆ. ಹತ್ತಿರದಲ್ಲಿದ್ದಂತಹ ಯಮುನಾ ನದಿ, ಆ ಯಮುನಾ ನದಿ ನೀನು ಈ ಕಡೆ ಬಾ ಅಂತ ಹೇಳಿ ಆತ ಆ ಯಮುನೆಗೆ ಆಜ್ಞೆಯನ್ನ ನೀಡಿದ. ಲೀಲೆಗಳಲ್ಲಿ ಅನುಕೂಲವಾಗಲಿಕ್ಕೆ ನೀನು ಇಲ್ಲಿಗೆ ಬಾ ಅಂತ ಹೇಳಿ ಆತ ಆಜ್ಞೆಯನ್ನ ನೀಡಿದ. ಆದರೆ ಯಮುನೆ ಯಾರಿದು?
ರಾತ್ರಿಯ ಸಮಯದಲ್ಲಿ ಈ ರೀತಿಯಾಗಿ ಆಜ್ಞೆ ಮಾಡ್ತಾ ಇರುವಂತಹ ವ್ಯಕ್ತಿ ಸಾಮಾನ್ಯ ಮರ್ತ್ಯ ಅಂತ ಹೇಳಿ ಆ ಆಜ್ಞೆಯನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ತಕ್ಷಣವೇ ಬಲರಾಮ ಕುಪಿತನಾಗಿ ತನ್ನ ಆಯುಧವಾದಂತಹ ಹಲ ಅಥವಾ ನೇಗಿಲು ಅದರಿಂದ ಆ ನದಿಯನ್ನ ಎಳಿತಾನೆ. ಯಾರ ಹೃದಯದಲ್ಲಿ ಗರ್ವ ಅಥವಾ ಅಹಂಕಾರ ಮೂಡ್ತದೋ ಅದನ್ನ ನಾಶ ಮಾಡುವವ ಬಲರಾಮ, ಆತ ಆದಿಗುರು. ಮುಂದೆ ಈ ರೀತಿಯಾಗಿ 2-3 ಲೀಲೆಗಳು ಬರ್ತದೆ. ಹೇಗೆ ಬಲರಾಮ ಜೀವಿಗಳ ಅಹಂಕಾರವನ್ನು ನಾಶ ಮಾಡ್ತಾನೆ ಅಂತ. ಮುಂದೆ ಬರುವಂತಹದ್ದು ಒಂದು ಕೌರವರ ಹಸ್ತಿನಾಪುರದಲ್ಲಿ ಆತ ಅವರ ಗರ್ವವನ್ನು ಭಂಗ ಮಾಡ್ತಾನೆ. ಮುಂದೆ ಇನ್ನೊಂದು ಸಮಯದಲ್ಲಿ ಆತ ಒಬ್ಬ ಋಷಿ, ಯಾರವನು ಶಾಸ್ತ್ರವನ್ನ ಹೇಳ್ತಾ ಇದ್ದಂತಹ ಋಷಿ, ಆತ ಗರ್ವದಲ್ಲಿದ್ದರಿಂದ ಆತನನ್ನ ಆತ ವಧೆ ಮಾಡ್ತಾನೆ. ಸೊ ಹೀಗೆ ರೋಮಹರ್ಷಣ ಹೀಗೆ ಯಾರ ಹೃದಯದಲ್ಲಿ ಗರ್ವ ಅಥವಾ ಅಹಂಕಾರ ಉಂಟಾಗ್ತದೋ ಅದನ್ನ ನಾಶ ಮಾಡ್ತಾನೆ ಬಲರಾಮ, ಆತ ಆದಿಗುರು. ಇಲ್ಲಿ ಯಮುನೆಯ ಹೃದಯದಲ್ಲಿ, ಯಮುನಾ ನದಿಯ ಹೃದಯದಲ್ಲಿ ಈ ರೀತಿಯಾದಂತಹ ಭೌತಿಕ ಯೋಚನೆಗಳು ಕಂಡಾಗ ತಕ್ಷಣವೇ ಆಕೆಗೆ ಪಾಠ ಕಲಿಸ್ಲಿಕ್ಕೆ ಅಂತ ತಾನು ತನ್ನ ನೇಗಿಲನ್ನ ತೆಗೆದು ಆಕೆಯನ್ನ ಎಳಿತಾನೆ. ಆ ನೇಗಿಲ ಪ್ರಭಾವದಿಂದಾಗಿ ಆಕೆ 100 ಭಾಗಗಳಲ್ಲಿ ಛಿದ್ರವಾಗಿ ಹೋಗ್ತಾಳೆ. ನಾನು ಕರೆದಾಗ ನೀನು ಬರಲಿಲ್ಲ, ಹಾಗಾಗಿ ನಾನು ನಿನಗೆ ದಂಡವನ್ನ ನೀಡ್ತಾ ಇದ್ದೀನಿ. ತಕ್ಷಣವೇ ಯಮುನೆ ಅಲ್ಲಿ ಕೈಜೋಡಿಸಿಕೊಂಡು ಬಂದು ಕ್ಷಮೆಯಾಚಿಸ್ತಾಳೆ. ಹೇ ಬಲರಾಮ, ಹೇ ಪ್ರಭು, ಕ್ಷಮಿಸು ಕ್ಷಮಿಸು, ನಾನು ಈ ರೀತಿಯಾಗಿ ನನ್ನ ಗರ್ವದ ಕಾರಣದಿಂದ ಈ ರೀತಿ ನಡ್ಕೊಂಡೆ. ನಿನ್ನ ಒಂದು ಸಣ್ಣ ಅಂಶ, ನಿನ್ನ ಸಣ್ಣ ವಿಸ್ತಾರವಾದಂತಹ ಆ ಶೇಷ ಅನಂತನ ಸಣ್ಣ ವಿಸ್ತಾರ. ಆತ ಈ ಬ್ರಹ್ಮಾಂಡವನ್ನ ತನ್ನ ಹೆಡೆಯ ಮೇಲೆ ಹೊತ್ತು ನಿಂತಿದ್ದಾನೆ. ಆತ ಮಹಾನ್ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಈ ಪೂರ್ತಿ ಭೌತಿಕ ಜಗತ್ತನ್ನ ಧಾರಣೆ ಮಾಡಿರುವ ಶೇಷ ಆತ ನಿನ್ನ ಒಂದು ಸಣ್ಣ ಅಂಶ ಮಾತ್ರ. ನಿನ್ನ ಸರಿಯಾದಂತಹ ಪರಿಚಯ ನನಗೆ ಆಗ್ಲಿಲ್ಲ, ಕ್ಷಮಿಸು ಅಂತ ಹೇಳಿ ಬೇಡ್ಕೊಳ್ತಾ, ನಾನು ನಿನಗೆ ಶರಣಾಗಿದ್ದೀನಿ, ಶರಣಾಗತರನ್ನ ನೀನು ರಕ್ಷಿಸ್ತೀಯ, ದಯವಿಟ್ಟು ನನ್ನನ್ನ ದಂಡಿಸಬೇಡ. ಬಲರಾಮ ಕ್ಷಮಿಸ್ತಾ ಯಮುನೆಯನ್ನ ಬಿಡುಗಡೆ ಮಾಡ್ತಾನೆ. ನಂತರ ಆ ಯಮುನೆಯನ್ನ ಪ್ರವೇಶಿಸಿ ಆ ಗೋಪಿಕೆಯರ ಜೊತೆ ಆ ಜಲಕ್ರೀಡೆಯನ್ನ ಆಡ್ತಾನೆ. ಇಂದು ಕೂಡ ನೀವು ವೃಂದಾವನಕ್ಕೆ ಹೋದ್ರೆ ಅನೇಕ ಭಾಗಗಳಲ್ಲಿ ಯಮುನೆ ಅನೇಕ ಭಾಗಗಳಾಗಿ ಹರಿಯುತ್ತೆ. ಅದಕ್ಕೆ ಕಾರಣ ಏನು? ಬಲರಾಮನ ಈ ಲೀಲೆ. ಇದನ್ನ ಶಾಸ್ತ್ರ ಹೀಗೆ ಹೇಳುತ್ತೆ. ಈಗ ಹೀಗೆ 2 ತಿಂಗಳುಗಳಾದ ನಂತರ ಬಲರಾಮ ಎಲ್ಲ ವೃಂದಾವನ ವಾಸಿಗಳಿಗೆ ಸಾಂತ್ವನವನ್ನು ಹೇಳ್ದ. ಕೊನೆಗೆ ಆ ಒಂದು ದಿನ ಬಂತು, ವೃಂದಾವನವನ್ನು ತೊರೆದು ಆತ ದ್ವಾರಕೆಗೆ ಬರಬೇಕಾಯಿತು. ಅತ್ಯಂತ ದುಃಖದಲ್ಲಿ ಅವರು ಮತ್ತೆ ಮುಳುಗ್ತಾ ಇದ್ದಾರೆ. ಆಶ್ವಾಸನೆಯನ್ನ ನೀಡಿ ಆ ದ್ವಾರಕೆಗೆ ಮರಳಿದ ಬಲರಾಮ ದ್ವಾರಕೆಗೆ ಬರುತ್ತಾ ಇದ್ದ ಹಾಗೆ ಆ ದ್ವಾರಕೆಯ ಆಸ್ಥಾನದಲ್ಲಿ ಈ ಮಾತನ್ನ ಹೇಳ್ದ. ಎಷ್ಟು ನಿನ್ನನ್ನ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ ವೃಂದಾವನದ ವಾಸಿ ಭಕ್ತರೆಲ್ಲರೂ, ಎಷ್ಟೆಲ್ಲ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ನೋಡು ಕೃಷ್ಣ ಅಂತ ಹೇಳಿ. ಆನಂತರ ಅಂತಃಪುರದಲ್ಲಿ ಕೃಷ್ಣನ ಜೊತೆ ವೈಯಕ್ತಿಕ ಮಾತುಗಳಲ್ಲಿ ಎಷ್ಟು ಅವರು ನಿನ್ನ ಸ್ಮರಣೆಯಲ್ಲಿ, ನಿನ್ನ ವಿರಹದಲ್ಲಿ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಕೃಷ್ಣನಿಗೆ ಹೇಳಿದಾಗ ಕೃಷ್ಣನೂ ಕೂಡ ಅಲ್ಲಿ ಅತ್ಯಂತ ದುಃಖದಲ್ಲಿ ಮುಳುಗಿ ಹೋಗ್ತಾನೆ, ತನ್ನ ಭಕ್ತರನ್ನ ನೆನೆಸ್ಕೊಳ್ತಾ. ಹೊರರೂಪದಲ್ಲಿ ಕೃಷ್ಣ ಮತ್ತು ಆತನ ಭಕ್ತರು ದೂರವಾಗಿದ್ದಾರೆ, ಆದರೆ ಅವರೀರ್ವರ ಹೃದಯದಲ್ಲಿ, ಕೃಷ್ಣನ ಹೃದಯದಲ್ಲಿ ವೃಂದಾವನ ವಾಸಿಗಳ ನೆನಪು, ವೃಂದಾವನ ವಾಸಿಗಳ ಹೃದಯದಲ್ಲಿ ಕೃಷ್ಣನ ನೆನಪು, ಅದು ಅತ್ಯಂತ ಆಳವಾಗಿದೆ. ಕೆಲ ವರ್ಷಗಳ ನಂತರ ಕೃಷ್ಣ ವೃಂದಾವನಕ್ಕೆ ಹೋದ. ಆ ಪ್ರಸಂಗವನ್ನ ನಾವು ಮುಂದೆ ನೋಡೋಣ. ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನ ಮುಂದಿನ ಅಧ್ಯಾಯಗಳಲ್ಲಿ ನಾವು ಚರ್ಚೆ ಮಾಡೋಣ. ಹೀಗೆ ನಾವು ಇಂದಿನ ಚರ್ಚೆಯಲ್ಲಿ ಆ ನೃಗ ಪ್ರಸಂಗದ ರಹಸ್ಯವನ್ನ ತಿಳಿದೆವು. ಕರ್ಮಕಾಂಡ ಮತ್ತು ಭಕ್ತಿ ಸೇವೆ, ಈ 2 ಮಾರ್ಗಗಳ
ತುಲನೆ ಅಥವಾ ಹೋಲಿಕೆಯನ್ನ ಕಂಡೆವು, ಭಕ್ತಿಯ ಸರ್ವೋಚ್ಚ ಸ್ಥಿತಿಯನ್ನ ಕಂಡೆವು ನಾವೆಲ್ಲರೂ. ಅದಲ್ಲದೆ ಬಲರಾಮ ಈಗ ವೃಂದಾವನಕ್ಕೆ ಪ್ರಯಾಣ ಮಾಡಿದ್ದ, ಎಲ್ಲರಿಗೂ ಸಾಂತ್ವನವನ್ನು ನೀಡಿ ಆನಂದವನ್ನ ಪ್ರದಾನ ಮಾಡಿದ, ವಿಶೇಷವಾಗಿ ಗೋಪಿಕೆಯರ ಆ ಮಾತುಗಳನ್ನ ಕೇಳಿದ, ಅವರಿಗೆ ಸಾಂತ್ವನ ನೀಡಿದ. ಯಮುನೆ ಅವಳ ಹೃದಯದಲ್ಲಿ ಯಾವಾಗ ಗರ್ವ ಉಂಟಾಯಿತೋ ಅದನ್ನು ಭಂಗ ಮಾಡಿ ಆಕೆಗೂ ಕೂಡ ಪಾಠವನ್ನು ಕಲಿಸ್ತಾ, ತನ್ನ ವಿಶೇಷ ಗೋಪಿಯರೊಡನೆ ಆತ ರಾಸಲೀಲೆಯನ್ನು ಮಾಡಿದ. ಇದೆಲ್ಲ 2 ತಿಂಗಳ ಕಾಲ ನಡೆದ ನಂತರ ಮತ್ತೆ ಮರಳಿ ದ್ವಾರಕೆಗೆ ಬಂದಿದ್ದಾನೆ. ಮುಂದಿನ ಚರ್ಚೆಯನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ. ಸ್ವಾಮಿ ಶ್ರೀಲ ಪ್ರಭುಪಾದರ ಆ ಪುಸ್ತಕಗಳ ಕೊಡುಗೆಗೆ ನಾವು ಸದಾ ಕೃತಜ್ಞರಾಗಿದ್ದೀವಿ. ಈ ರೀತಿಯಾದಂತಹ ಲೀಲೆಗಳಲ್ಲಿ ಅನೇಕ ಭಕ್ತಿಯ ಪಾಠಗಳಿವೆ, ಭಗವಂತನ ಮಹಿಮೆಗಳಿವೆ. ಇವೆಲ್ಲವುಗಳು ಕೂಡ ಆ ಆಚಾರ್ಯರ ವಾಣಿಯಿಂದನೇ ನಮಗೆ ದೊರಕ್ತಾ ಇದೆ ಅನ್ನೋದನ್ನು ನಾವು ಎಂದು ಕೂಡ ಮರಿಬಾರ್ದು. ಅವರಿಗೆ ನಾವು ಸದಾ ಋಣಿಗಳಾಗಿರ್ತೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಈ ಸಂಚಿಕೆಯನ್ನು ನಾವಿಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ನಾಳೆ ಪೌಂಡ್ರಕ ಪ್ರಸಂಗ ಆ ಪೌಂಡ್ರಕ ಪ್ರಸಂಗವನ್ನು ನಾಳೆ ಚರ್ಚೆ ಮಾಡೋಣ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಯಾವ್ದೊಂದು ಮಾತಾಜಿ ಕ್ವಶನ್ ಇದೆ ಅಂತ ಹಾಕಿದ್ದಾರೆ, ಜಮುನಾ ವಿಲಾಸಿನಿ ಮಾತಾಜಿ.